ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮ್ಮನ್ನ ಬಲಪಡಿಸುತ್ತಿರುವ ಮಾತು, ಏನು ಬೇಕಾದರೂ ಕೇಳಿಕೊಳ್ಳಿರಿ, ಹಲ್ಲೆಲೂಯಾ, ಅದು ನಿಮಗೆ ದೊರೆಯುವುದು. ಆಮೇಲೆ ಈ ರೀತಿಯಾಗಿ ಹೇಳೋದಾದ್ರೆ, ಮಕ್ಕಳ ಹತ್ರ ಈ ಮಾತು ಹೇಳಿದ್ರೆ ಸಾಕು ಅಲ್ವಾ? ನೀವು ನಾನು ಏನ್ ಬೇಕಾದ್ರೂ ಕೇಳ್ಕೊಪ್ಪ, ನಾನು ತಕೊಡ್ತೀನಿ ಅಂತ ಹೇಳಿದ್ರೆ ಆ ಮಕ್ಳು ಏನೇನೆಲ್ಲ ಕೇಳ್ತವೆ, ಹಲ್ಲೆಲೂಯಾ. ಆದ್ರೆ ಮತ್ತೆ ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಏನಂತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ. ಅದರ ನಂತರ ಹೇಳುತ್ತೆ, ಏನು ಬೇಕಾದ್ರೂ ಬೇಡಿಕೊಳ್ಳ್ರಿ, ಅದು ನಿಮ್ಗೆ ದೊರೆಯುತ್ತೆ. ಹಲ್ಲೆಲೂಯಾ. ಈಗ ಈ ಮಾತನ್ನ ಮಕ್ಕಳಿಗೆ ಹೇಳೋದಾದ್ರೆ, ನಾನು ಹೇಳೋದನ್ನೆಲ್ಲ ನೀನ್ ಮಾಡ್ಬೇಕು, ಹಲ್ಲೆಲೂಯಾ. ನಾನು ಹೇಳ್ದಾಗೆ ನೀನ್ ಕೇಳಿದ್ರೆ, ನಾನು ಹೇಳೋದನ್ನ ಮಾಡಿದ್ರೆ, ನೀನ್ ಏನ್ ಕೇಳಿದ್ರು ನಾನು ಇಸ್ಕೊಡ್ತೀನಿ ಅಂತ ಪ್ರತಿ ತಂದೆ ತಾಯಿ ಹೇಳ್ತೀವಿ. ಇದು ತಪ್ಪೋದೇ ಇಲ್ಲ, ಹಲ್ಲೆಲೂಯಾ. ಅನೇಕರು ಇದನ್ನ ನೋಡ್ತಾ ಇರೋರು ಅನೇಕ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊಂದಿರ್ಬೋದು, ಅನೇಕರು ಮಕ್ಕಳುಗಳು ಈ ರೀತಿ ಹೇಳಿರ್ಬೋದು. ನೀವು ಮಕ್ಕಳಿಗೆ ಈ ರೀತಿಯಾಗಿ ಹೇಳಿದಾಗ, ಹೇಳಪ್ಪ ಏನ್ ಮಾಡ್ಬೇಕು, ಹೇಳಮ್ಮ ಏನ್ ಮಾಡ್ಬೇಕು ಅಂತ ಮಕ್ಕಳು ಆಸೆಯಿಂದ, ಆಸಕ್ತಿಯಿಂದ, ದಾಹದಿಂದ ಹೇಳಿರೋದು ಕೂಡ ನಮಗೆ ಗೊತ್ತಿರ್ಬೋದು. ತುಂಬಾ ಉತ್ಸಾಹದಿಂದ ಹೇಳ್ತಾರೆ, ಹೇಳಮ್ಮ ಏನ್ ಮಾಡ್ಬೇಕು, ಹೇಳು ಅಪ್ಪ, ಹೇಳು ಏನ್ ಮಾಡ್ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಅದೇ ರೀತಿ ಇವತ್ತು ಪರಲೋಕದ ತಂದೆ ನಮ್ಮನ್ನ ನೋಡಿ ಕೇಳ್ತಾ ಇದ್ದಾರೆ, ನಿಮಗೆ ಏನು ಬೇಕೋ ಅದನ್ನ ನಾನು ಕೊಡ್ತೀನಿ, ಏನ್ ಕೇಳ್ಕೊಂಡ್ರು ಕೊಡ್ತೀನಿ. ಕೆಲ್ಸ ಬೇಕಾ, ಕೊಡ್ತೀನಿ. ಮಕ್ಕಳ ಭಾಗ್ಯ ಬೇಕಾ, ಕೊಡ್ತೀನಿ. ಮನೆ ಕಟ್ಟಬೇಕಾ, ಸಹಾಯ ಮಾಡ್ತೀನಿ. ಹಲ್ಲೆಲೂಯಾ. ನೀನ್ ಮದ್ವೆ ಆಗ್ಬೇಕಾ, ನಾನ್ ಮಾಡಿಸ್ತೀನಿ. ಏನು ಬೇಕೋ ನಿನಗ್ ಕೊಡ್ತೀನಿ, ಎಲ್ಲವನ್ನ ಕೊಡ್ತೀನಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದಾರೆ. ಹಲ್ಲೆಲೂಯಾ ಅಲ್ವಾ? ಆಶೀರ್ವಾದ ಎಲ್ಲ ಸುಮ್ಮನೆ ಬರೋದೇ ಇಲ್ಲ, ಅದಕ್ಕೆ ಪರಿಶ್ರಮ ಬೇಕು, ಪ್ರಯತ್ನ ಬೇಕು. ಹಲ್ಲೆಲೂಯಾ. ಅದ್ರಲ್ಲಿ ಏನೋ ಒಂದು ಕಂಡೀಷನ್ ಇದ್ದೇ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಸತ್ಯವೇದದಲ್ಲಿ ಎಲ್ಲಿ ಓದಿದ್ರು ಕೂಡ ಏನೋ ಒಂದು ಆಜ್ಞೆ ಇರುತ್ತೆ, ಆಜ್ಞೆಯ ನಂತರನೇ ಒಂದು ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಸುಮ್ಮನೆ ಬರೋದ್ರ ಬೆಲೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ಪ್ರಯಾಸ ಪಟ್ಟು ಪ್ರಯತ್ನ ಮಾಡಿ ಅದನ್ನ ಪಡೆದಾಗ ಮಾತ್ರನೇ ಅದರ ಬೆಲೆ ನಮಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರಿಯರೇ, ಆದ್ದರಿಂದ ದೇವರ ವಾಕ್ಯ ಹೇಳೋ ರೀತಿ ಈ ದಿನ ನಾವೇನ್ ಮಾಡೋಣ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳೋಣ, ಕರ್ತನಲ್ಲಿ ನೆಲೆಗೊಳ್ಳೋಣ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಎಲ್ಲ ಕಡೆ ಒಂದು ಆಶೀರ್ವಾದದ ಹಿಂದೆ ಒಂದು ಆಜ್ಞೆ ಅಂದ್ರೆ ಒಂದು ಕಟ್ಟಳೆ ಇರುತ್ತೆ ಎಂಬುದಾಗಿ. ಉದಾಹರಣೆಗೆ ಯೆಶಾಯ 41:10 ನೋಡೋಣ. ಅದ್ರಲ್ಲಿ ಏನಿದೆ? ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹಲ್ಲೆಲೂಯಾ. ಅದರ ನಂತರ ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಆಗ ದೇವರು ನಮ್ಮ ಜೊತೆಲಿ ಇರ್ಬೇಕು ಅಂದ್ರೆ ಅದರ ಹಿಂದಿನ ವಚನ, ಅದರ ಹಿಂದಿನ ವಾಕ್ಯ ಏನಿದೆ? ಭಯಪಡಬೇಡ. ಯಾವಾಗ ನಾವು ಭಯ ಪಡೋದಿಲ್ವೋ ಆಗ ದೇವರು ನಮ್ಮೊಟ್ಟಿಗಿರೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಭಯ ಅದು ಯಾರ್ದು ಗೊತ್ತಾ? ಅದು ಸೈತಾನನದು. ಹಲ್ಲೆಲೂಯಾ. ಕತ್ತಲಿರುವಾಗ ಏನಾಗುತ್ತೆ? ಭಯ ಆಗುತ್ತೆ. ಹಲ್ಲೆಲೂಯಾ. ಆಗ ಆ ಭಯ ಯಾರಿಂದ ಬರ್ತದೆ? ಸೈತಾನನಿಂದ ಬರ್ತದೆ. ಹಲ್ಲೆಲೂಯಾ. ಆಗ ದೇವ್ರ ವಾಕ್ಯ ಹೇಳ್ತದೆ, ನೀನ್ ಭಯ ಪಡ್ಬೇಡ, ಆಗ ನಾನು ನಿನ್ ಜೊತೆ ಇರ್ತೀನಿ ಅಂತ. ಅದಕ್ಕೆ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿ ಈ ವಾಕ್ಯದಲ್ಲಿ ನೀವು ನನ್ನಲ್ಲಿ ಮತ್ತೆ ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಬೇಕಾದ್ರೂ ಕೇಳ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆಗ ನಾನು ಹೇಳದ್ನಲ್ಲ, ಆಗ ನಾವು ಭಯ ಪಡದೆ ಇರುವಾಗ ದೇವರು ನಮ್ಮ ಜೊತೆ ಇರ್ತಾರೆ. ನನಗೆ ಒಂದು ಕಾರ್ಯ ನೆನಪಾಗ್ತಿದೆ. ಒಂದು ಸಹೋದರಿ ಒಂದು ಸೇವಕರ ಹತ್ರ ಬಂದು ಈ ರೀತಿಯಾಗಿ ಹೇಳದಂತೆ, ಅಯ್ಯ ಯಾಕೋ ಗೊತ್ತಿಲ್ಲ, ನನ್ ಕಣ್ಣು ಮುಚ್ಚಿದ್ರೇನೆ ನನ್ಗೆ ಎಲ್ಲ ಕತ್ಲಾಗಿ ಕಾಣ್ತಾ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಇದನ್ನ ಕೇಳ್ಬೇಕಾದ್ರೆ ನಿಮ್ಗೆ ನಗು ಬರುತ್ತಲ್ವಾ? ಹಲ್ಲೆಲೂಯಾ. ಹೌದು. ಈಗ ಆ ತಾಯಿನೇ ಅಲ್ಲ, ಯಾರು ಪ್ರಪಂಚದಲ್ಲಿ ಕಣ್ಣು ಮುಚ್ಚಿದ್ರು ಏನಾಗುತ್ತೆ? ಕತ್ಲೇನೆ ಕಾಣುತ್ತೆ. ಹಲ್ಲೆಲೂಯಾ. ಆಗ ಆ ಸೇವಕರು ಹೇಳಿದ್ರಂತೆ, ಅಮ್ಮ, ಕತ್ಲು ಮುಚ್ಚಿದ್ರೆ ನಿನಗ್ ಮಾತ್ರ ಅಲ್ಲಮ್ಮ, ಇಡೀ ಪ್ರಪಂಚದಲ್ಲಿ ನನಗೂ ಸೇರಿಸಿ ಎಲ್ಲರಿಗೂ ಕತ್ತಲೆ ಅಮ್ಮ ಕಾಣುದು ಎಂಬುದಾಗಿ. ಆಗ ನಾವಿನ್ನೂ ಕಣ್ಣು ಮುಚ್ಕೊಂಡಿರೋದ್ರಿಂದಲೇ ನಮ್ಗೆ ಇನ್ನೂ ಎಲ್ಲ ಕತ್ತಲೆಯಾಗಿ ಕಾಣ್ತಾ ಇದೆ. ಹಲ್ಲೆಲೂಯಾ. ಎಲ್ಲ ಕೂಡ ಭಯ 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 ಅನ್ನಿಸ್ತಾ ಇದೆ, ಏನೋ ಗೊಂದಲ ಅನ್ನಿಸ್ತಾ ಇದೆ, ಗಲಿಬಿಲಿ ಅನಿಸ್ತಾ ಇದೆ ಪ್ರಿಯರೇ. ಆದ್ದರಿಂದ ನಿಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆದು ವಾಕ್ಯಗಳನ್ನ ಸರಿಯಾಗಿ ಗಮನಿಸಿ ಆಸಕ್ತಿಯಿಂದ ಓದಿ ನೋಡ್ರಿ, ನೀವು ಎಲ್ಲವನ್ನು ಪಡೆದುಕೊಂಡು ಕರ್ತನ ಆಶೀರ್ವಾದಗಳನ್ನ ಪಡೆದು ಸ್ಥಿರವಾಗಿ ಕರ್ತನಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈ ದಿನ ಪ್ರಿಯರೇ, ದೇವರಿಗೆ ಹೇಳಿದ ಹಾಗೆ ನಾವು ಮೊದಲನೇದಾಗಿ ಕರ್ತನಲ್ಲಿ ನೆಲೆಗೊಂಡಿರಬೇಕು, ಆತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಆಗ ಮಾತ್ರ ನಾವು ಏನು ಕೇಳಿದ್ರು ಕರ್ತ ನಮಗೆ ಕೊಡೋದಕ್ಕೆ ಸಾಧ್ಯ. ಅನೇಕರು
ಪ್ರಾರ್ಥನೆ ಮಾಡೋದಿಲ್ಲ, ಕರ್ತನನ್ನ ಅನುಸರಿಸೋದಿಲ್ಲ, ವಾಕ್ಯಗಳಂತೂ ಓದೋದೇ ಇಲ್ಲ, ಇದು ಯಾವ್ದು ಇರೋದಿಲ್ಲ. ಅವ್ರು ಕರ್ತನಲ್ಲಿಯೂ ಆಸಕ್ತಿಯಿಂದ ಇರೋದಿಲ್ಲ, ವಾಕ್ಯದಲ್ಲಿ ಗಮನ ಇಡೋದಿಲ್ಲ, ಪ್ರಾರ್ಥನೆ ಅಂತೂ ಮಾಡೋದೇ ಇಲ್ಲ, ಸಭೆಗಂತೂ ಬರೋದೇ ಇಲ್ಲ. ಅವ್ರು ಯಾವಾಗೋ ಕ್ರಿಸ್ಮಸ್ಗೋ ಜನವರಿಗೋ ಹೊಸ ವರ್ಷಕ್ಕೆ ಯಾವಾಗೋ ಒಂದ್ಸರಿ ಬರ್ತಾರೆ. ಆದ್ರೆ ಅಂಥವ್ರು ಹೇಳ್ತಾರೆ, ನನ್ಗೇನು ನಡೆದೇ ಇಲ್ಲ, ಯೇಸು ಸ್ವಾಮಿ ನನಗೇನು ಮಾಡೇ ಇಲ್ಲ. ಅಲ್ಲೆಲ್ಲೂಯ್ಯ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲೆಲ್ಲೂಯ್ಯ. ಪ್ರಿಯರೇ, ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ನಾವು ಮಾಡೋದಾದ್ರೆ ಮಾತ್ರನೇ ಆ ಆಶೀರ್ವಾದಗಳು ನಮಗೆ ಕೊಡೋದಕ್ಕೆ ಸಾಧ್ಯ. ನೋಡ್ರಿ, ಯೆಶಾಯ 59:1 ಇರ್ತದೆ, ಆತನ ಕೈ ಏನಾಗಿಲ್ಲ, ಕುರುಗಿ ಹೋಗಿಲ್ಲ ಪ್ರಿಯರೇ, ಅಂದ್ರೆ ಕುಗ್ಗಿ ಹೋಗಿಲ್ಲ. ಆತನ ಕೈ ಮೋಟುಗೈಯಲ್ಲ. ಹಲ್ಲೆಲೂಯ. ಆದರೆ ಕೆಲವು ಕಾರ್ಯಗಳು, ಕೆಲವು ಅಪರಾಧಗಳೇ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ. ಆತನ ಕೈಯಂತೂ ಮೋಟುಗೈಯಲ್ಲ, ಆತನ ಕೈ ಧಾರಾಳವಾದ ಕೈ. ಹಲ್ಲೆಲೂಯ. ನೋಡ್ರಿ, ಕೀರ್ತನೆಗಳು 118, 15, 16 ಒಂದು ವಾಕ್ಯ ಇರ್ತದೆ, ಆತನ ಕೈ ಎಂಥದಂತೆ, ಆತನ ಬಲಗೈ ಪರಾಕ್ರಮವನ್ನು ನಡೆಸುವ ಕೈಯಾಗಿದೆ. ಆಗ ಅಂತ ಪ್ರಭಾವವುಳ್ಳ ಕೈ, ಆಶೀರ್ವದಿಸುವ ಕೈ ಮೋಟುಗೈ ಅಲ್ಲ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಹಾಗಿದ್ರೆ ಏನು ತಡೆ ನಮ್ಮ ಆಶೀರ್ವಾದಕ್ಕೆ ಅನ್ನುವಾಗ ಈ ಒಂದು ಕೊರತೆ. ನಾವು ಕರ್ತನಲ್ಲಿ ನೆಲೆಗೊಳ್ತಾ ಇಲ್ಲ, ಆತನ ವಾಕ್ಯಗಳಲ್ಲಿ ನೆಲೆಗೊಳ್ತಾ ಇಲ್ಲ. ಯಾವಾಗೋ ನನಗೆ ಬೇಕು ಅನ್ನೋದಾದ್ರೆ ಯಾರು ಕೊಡೋದಿಲ್ಲ. ನೋಡ್ರಿ, ನೀವೊಂದು ಕೆಲಸಕ್ಕೆ ಹೋಗೋರಾಗಿರ್ಬೋದು, ಆ ಕೆಲಸದಲ್ಲಿ ಅನೇಕ ವರ್ಷಗಳಿಂದನೋ ಅನೇಕ ತಿಂಗಳುಗಳಿಂದ ನೀವು ಕೆಲಸ ಮಾಡ್ತಾ ಇದ್ದೀರ. ಹಲ್ಲೆಲೂಯ. ಆದ್ರಿಂದ ನೀವೊಂದು ಅವಸರಕ್ಕೆ ಏನೋ ಒಂದು ಅಡ್ವಾನ್ಸ್ ಹಣವನ್ನು ಏನಾದ್ರೂ ಕೇಳೋದಾದ್ರೆ ಅವ್ರು ನಿಮಗೆ ಕೊಡೋದಕ್ಕೆ ಸಾಧ್ಯ ಅಲ್ವಾ. ನೀವು ಯಾವಾಗ್ಲೂ 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಅಲ್ಲಿಗೆ ಹೋಗಿ ಬರೋರಾಗಿದ್ರೆ ಅವ್ರು ನಿಮ್ಗೆ ನೀವು ಕೇಳಿದ ಹಣನ ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಏನೇ ಆಗ್ಲಿ, ನಮಗೊಂದು ಐಕ್ಯತೆ ಇರಬೇಕು, ನಮಗೊಂದು ಸಂಬಂಧ ಇರಬೇಕು, ಒಂದು ಸಂಪರ್ಕ ಇರಬೇಕು ಪ್ರಿಯರೇ. ಆಗ ಮಾತ್ರವೇ ಅಲ್ಲಿ ನಮಗೆ ಬೇಕಾದ ಕಾರ್ಯಗಳನ್ನ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಆದ್ದರಿಂದ ಈ ದಿನ ನೀವೇನ್ ಮಾಡಿ, ದೇವರಲ್ಲಿ ನೆಲೆಗೊಂಡಿರಿ. ಹೇಗೆ ನೆಲೆಗೊಂಡಿರೋದು ನೋಡ್ರಿ, ದಾವೀದನನ್ನ ಪ್ರತಿದಿನ ನಾವು ನೆನೆಸ್ಕೊಳ್ತಾನೆ ಇರ್ತೀವಿ. ಅಲ್ಲೆಲ್ಲಿಗೆ ದಾವೀದನನ್ನ ನೆನೆಸಿಕೊಳ್ಳದೆ ಯಾವತ್ತೂ ಕೂಡ ಸಂದೇಶ ಮುಗಿಸೋಕೆ ಆಗೋದಿಲ್ಲ. ಹೌದು, ಯಾಕಂದ್ರೆ ಪ್ರತಿದಿನ ನಮ್ಮ ಜೀವನವನ್ನು ಹೋಲಿಸಿ ನೋಡುವಾಗ ದಾವೀದನ ಹಾಗೆ ನಾವು ಹಾದು ಬರ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಯಾಕೆ ಗೊತ್ತಾ, ದಾವೀದನಿಗೆ ತಂದೆ ಮನೆಯಲ್ಲೂ ಒಂದು ಸಮಾಧಾನ ಇಲ್ಲ, ಅಲ್ಲೂ ಕೂಡ ಅವನಿಗೊಂಥರ ಏನು ಗೇಲಿ, ಒಂದು ತಿರಸ್ಕಾರ, ಒಂದು ಅವಮಾನ, ಒಂದು ಅಸಡ್ಡೆ ಆಯ್ತಾ. ಅಲ್ಲಿಂದ ಬಂದ ನಂತರ ಹೆಂಡತಿ ಕೂಡ ಏನ್ ಮಾಡ್ತಾಳೆ, ಅವನ್ನ ದೂಷಿಸ್ತಾಳೆ. ಅಲ್ಲೆಲ್ಲೂಯ್ಯ. ಅಲ್ಲಿಂದ ಬರೋದ್ರೆ ಸ್ವಂತ ಮಕ್ಕಳು, ಹಾಗೆ ನಂತರ ಕೆಲಸ ಮಾಡೋ ಜಾಗ ಅಂದ್ರೆ ಸೌಲನ ಅರಮನೆಯಲ್ಲಿರುವಾಗ ಆ ಸೌಲನ್ ಏನ್ ಮಾಡ್ತಾನೆ, ಇವನ್ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಅವನ ಸಾಯಿಸ್ಬೇಕು ಅಂತ ನೋಡ್ತಾನೆ. ಎಲ್ಲಿ ಹೋದ್ರೂ ದಾವೀದನಿಗೆ ನೆಮ್ಮದಿ ಇಲ್ಲ. ಇದರೆಲ್ಲದರ ನಡುವೆ ಅದರಲ್ಲಿ ಬೇರೆ ಒಂದು ಚಿಕ್ಕ ಪಾಪ ಬೇರೆ, ಅದು ಚಿಕ್ಕದೋ ದೊಡ್ಡದೋ ದೇವರಿಗೆ ಗೊತ್ತು, ಅದರಲ್ಲಿ ಒಂದು ಬೇರೆ ಪಾಪ. ಹೇಗೆ ಅವನ ಜೀವನ ಅಂದ್ರೆ ಈ ದಿನ ಅದು ಎಲ್ಲರ ಜೀವನಕ್ಕೂ ಹೋಲುವಂಥದ್ದಾಗಿದೆ. ಎಲ್ಲ ಕಡೆ ಪರಿಸ್ಥಿತಿಗಳೇ ಸರಿ ಇಲ್ಲ, ಎಲ್ಲಿ ಏನೇ ಆದ್ರೂ ಕೂಡ ಏನೋ ಒಂದು ಸಮಸ್ಯೆ ಎದುರಾಗ್ತದೆ. ಈ ದಿನ ಅನೇಕರು ಹೇಳ್ತಾರೆ, ನೆನ್ನೆ ಒಂದು ನಾನು ಪ್ರಾರ್ಥನೆ ಕೂಟಕ್ಕೆ ಹೋಗಿದ್ದೆ, ಎಲ್ಲವನ್ನು ಮುಗಿಸಿ ನಾನು ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ಒಂದು ಸಹೋದರಿ ಬಂದು ಹೇಳಿದ್ರು. ಆ ಸಹೋದರಿ ಹಾಗಾಗಿ ಬರ್ತಾ ಇರ್ತಾರೆ. ಆ ಸಹೋದರಿ ಹೇಳಿದ್ರು, ಅಕ್ಕ ನನ್ನ ಜೀವನದಲ್ಲಂತೂ ಹೋರಾಟನೇ ತಪ್ತಾ ಇಲ್ಲ ಅಕ್ಕ, ನನಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನು ಬದಲಾಗ್ತಾ ಇಲ್ಲ ಎಂಬುದಾಗಿ. ಆಗ ಆ ಸಹೋದರಿನ ದೇವರಾತ್ಮನು ಪ್ರೇರೇಪಿಸಿದ್ರು ಒಂದು ವಿಷಯವನ್ನು ಕೇಳೋದಕ್ಕೆ. ನಾನು ಆಕೆ ಬಳಿ ಕೇಳಿದೆ, ಸರಿ ಅಮ್ಮ, ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಓಕೆ, ವಾಕ್ಯ ಓದ್ತಾ ಇದೆಯಾ, ಸರಿ, ಎಲ್ಲವನ್ನ ಮಾಡ್ತಾ ಇದೆಯಾ, ಆದ್ರೆ ಇನ್ನೂ ನಿನಗೆ ಬಿಡುಗಡೆ ಇಲ್ಲ, ಯಾಕೆ ಎಂಬುದಾಗಿ ನಾನು ಆಕೆಯನ್ನು ಕೇಳಬೇಕು ಎಂಬುದಾಗಿ ಪರಿಶುದ್ಧಾತ್ಮನ ಒಂದು ಕಾರ್ಯವನ್ನು ತೋರಿಸಿ. ಏನು ಅನ್ನೋದಾದ್ರೆ, ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ವಾಕ್ಯ ಓದ್ತಾ ಇದ್ದಾಳೆ, ಆದ್ರೆ ಅದು ಯಾವುದ್ರಲ್ಲಿ ಅವಳು ನೆಲೆಗೊಂಡಿಲ್ಲ. ಅದು ಏನಂತಂದ್ರೆ, ಒಂದು ಕ್ರಮವಾಗಿ ಬೈಬಲ್ ಓದ್ಬೇಕಾ, ಓದ್ಬಿಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಮಾಡಿಬಿಡ್ಬೇಕು. ಈಗ ಊಟ ಮಾಡ್ಬೇಕು, ಮಲಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಬರ್ಬೇಕು, ಎಲ್ಲಾ ಕೆಲ್ಸಗಳಿದೆ ಅಲ್ವಾ, ಆ ರೀತಿ ಇದು ಒಂದು ಅಂತ ಆಕೆ ನೆನ್ಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರು ಎಷ್ಟೋ ವರ್ಷದಿಂದ ಕ್ರಮವಾಗಿ ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಅದನ್ನ ಮನಸ್ಸಿಗೆ ತಗೊಂಡೇ ಇಲ್ಲ ಆಕೆ. ಅಲ್ಲೆಲ್ಲ ಆ ಸಹೋದರಿಗೆ ಹೇಳಿದೆ, ಹಾಗಲ್ಲಮ್ಮ, ಇದು ಎಲ್ಲದರಂತೆ ಒಂದು ಕೆಲಸ ಅಲ್ಲ, ಇದು ನಿನ್ನ ಜೀವನ. ಅಲ್ಲೆಲ್ಲ ಇದರಲ್ಲಿ ನೀನು ಬೇರೂರಬೇಕು, ಇದರಲ್ಲಿ ನಿನಗೊಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ಹೌದು, ಪರಲೋಕದ ದೇವರಿಗೂ ನಿನಗೊಂದು ಸಂಬಂಧ ಬೆಳಿಬೇಕು. ಏನೋ ಹೋದೆ, ಏನೋ ಅಟೆಂಡೆನ್ಸ್ ಆಗ್ತೆ, ಏನೋ ಬಂದೆ ಅನ್ನೋದು ನನಗೆ ಯಾವ ಆಶೀರ್ವಾದನೇ ಇಲ್ಲ ಅಲ್ವಾ. ನೀವು ಕೂಡ ಹಾಗೆ ಅಲ್ವಾ, ಕೆಲ್ಸಕ್ಕೋ ಕಾಲೇಜಿಗೋ ಸ್ಕೂಲ್ಗೋ ಹೋಗ್ತೀರಾ, ಹೋಗ್ಬಿಟ್ಟು ನೀವು ಬರೀ ಅಟೆಂಡೆನ್ಸ್ ಹಾಕಿ ಬಂದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಅಟೆಂಡೆನ್ಸ್ ಹಾಕಿದ್ರು ನೀವು ಅಲ್ಲಿ ಕುಳಿತು ಅಲ್ಲಿ ಕಾರ್ಯಗಳನ್ನು ಮಾಡಬೇಕು. ಕೆಲ್ಸಕ್ಕೆ ಹೋಗೋರು ಅಲ್ಲಿ ಕೆಲಸ ಮಾಡಿದ್ರೇನೆ ಸಂಬಳ.
ಓದೋದಕ್ಕೆ ಹೋಗುವವರು ಅಲ್ಲಿ ಓದಿ ಬಂದು ಎಕ್ಸಾಮ್ಗಳನ್ನೆಲ್ಲ ಅಟೆಂಡ್ ಮಾಡಿ ಅದರಲ್ಲಿ ನೀವು ಆ ಸಂಪರ್ಕದಲ್ಲಿ ಅದರಲ್ಲಿ ಕ್ರಮವಾಗಿದ್ರೇ ನಿಮಗೊಂದು ಆಶೀರ್ವಾದ. ಅದೇ ರೀತಿ ಬರೀ ಅಟೆಂಡೆನ್ಸ್ ಹಾಕಿ ಬರೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಯಾವ ಲಾಭನೂ ಸಿಕ್ಕೋದಿಲ್ಲ. ಆದ್ದರಿಂದ ಪ್ರಿಯರೇ, ನಾನು ಆ ಸಹೋದರಿಗೆ ಹೇಳಿದೆ, ಅಮ್ಮ ಈ ರೀತಿಯಾಗಿ ಮಾಡ್ರಿ, ದೇವರೊಂದಿಗೆ ನಿಮ್ಮ ಮನಸ್ಸು ಬೆರೆಯಲಿ. ಅಲ್ಲೆಲ್ಲೂಯ್ಯ. ಅದನ್ನ ಏನೋ ಒಂದು ಕೆಲಸ ಅನ್ನೋದು ಅಲ್ಲ, ಅದರಲ್ಲಿ ನೀವು ನೆಲೆಗೊಳ್ರಿ, ಬೇರೂರಿ. ಪ್ರತಿ ಸಮಯದಲ್ಲಿ ದೇವರ ಪ್ರೀತಿಯನ್ನ ರುಚಿ ನೋಡ್ರಿ, ಆತನ ಕಾರ್ಯಗಳನ್ನು ಉಪಕಾರಗಳನ್ನ ನೆನೆಸಿ ಕೃತಜ್ಞತೆಯಾಗಿರ್ರಿ. ಅಲ್ಲೆಲ್ಲೂಯ್ಯ. ಅದೇನೋ ಒಂದು ಕಡ್ಡಾಯ ಅಲ್ಲ, ಆತ್ಮದಿಂದ ನೀವು ದೇವರನ್ನು ಸೇವಿಸ್ರಿ, ಆತನಲ್ಲಿ ನೆಲೆಗೊಂಡಿರಿ. ಆ ವಾಕ್ಯವನ್ನು ಓದಿ ಬಿಟ್ಬಿಡಬೇಡ್ರಿ, ಅದನ್ನ ನಿಮ್ಮ ಮನಸ್ಸಲ್ಲಿ ತಗೊಳ್ರಿ. ಪ್ರತಿದಿನ ಆ ವಾಕ್ಯಗಳನ್ನ ಹೇಳ್ತಾ ಇರ್ರಿ, ಪ್ರತಿದಿನ ಆ ವಾಕ್ಯಗಳನ್ನ ಧ್ಯಾನಿಸ್ತಾ ಇರ್ರಿ, ಅದನ್ನ ನೀವು ಮೆಲುಕು ಹಾಕ್ತಾ ಇರ್ರಿ ಎಂಬುದಾಗಿ ಸಹೋದರಿಗೆ ಹೇಳಿದೆ. ಅಲ್ಲೆಲ್ಲೂಯ್ಯ. ಆಗ ಆಕೆಗೆ ತಪ್ಪಿನ ಅರಿವಾಗಿ, ಹೌದು ನಾನು ಇಷ್ಟು ದಿನ ಏನೋ ಒಂದು ಕೆಲಸವಾಗಿ ಮಾಡ್ತಾ ಇದ್ದೆ, ಅದಕ್ಕೆ ನಾನು ಯಾವ ಪರಿಸ್ಥಿತಿನೂ ಬದಲಾಗಿಲ್ಲ. ಹೌದು, ನಮ್ಮಲ್ಲಿ ಅನೇಕರು ಪ್ರಿಯರೇ ಯಾಕೆ ಆಲಯಕ್ಕೆ ಹೋಗ್ತೀವಿ ಗೊತ್ತಾ? ಅಯ್ಯೋ ಇವತ್ತೇನಾದ್ರೂ ಚರ್ಚಿಗೆ ಹೋಗಿಲ್ಲ ಅಂದ್ರೆ ಬರೋ ವಾರ ನನ್ನ ಜೀವನ ಹೇಗಿರುತ್ತೋ, ಅಯ್ಯೋ ಹೋಗೋ ದಾರಿಲಿ ಏನಾದ್ರೂ ಆಗ್ಬಿಡುತ್ತೋ, ಅಯ್ಯೋ ಕೆಲಸದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ಬಿಡುತ್ತೋ. ಅಲ್ಲೆಲ್ಲೂ ಅನೇಕರು ಖಂಡಿತ ಚರ್ಚಿಗೆ ಹೋಗೋದಕ್ಕೆ ಕಾರಣನೇ ಇದೆ. ಅಲ್ಲೆಲ್ಲ ಯಾರು ಸಹ ಪ್ರಿಯರೇ ಆ ರೀತಿಯಾಗಿ ಹೋಗ್ಬೇಡ್ರಿ. ಪ್ರತಿ ದಿನ ದೇವರ ಸಮ್ಮುಖಕ್ಕೆ, ಬರೀ ಭಾನುವಾರ ಮಾತ್ರ ಅಲ್ಲ, ಪ್ರತಿದಿನ ನೀವು ದೇವರ ಸಮ್ಮುಖಕ್ಕೆ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಆಲೋಚನೆ ಇರಬೇಕು. ಏನು ಆಲೋಚನೆ ಗೊತ್ತಾ? ದೇವರು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ನನಗಾಗಿ ರಕ್ತವನ್ನೇ ಸುರಿಸಿದ್ದಾರೆ. ಹಾಲೆಲ್ಲೂಯ್ಯ. ನನಗಾಗಿ ಅದರ ಮುಳ್ಳು ಕಿರೀಟವನ್ನು ಧರಿಸಿದ್ದಾರೆ. ಹಾಲೆಲ್ಲೂಯ್ಯ. ಕೊರಡೆಗಳಿಂದ ಹೊಡೆಯಲ್ಪಟ್ಟಿದ್ದಾರೆ, ಈಟಿಯಿಂದ ಚುಚ್ಚಲ್ಪಟ್ಟಿದ್ದಾರೆ. ಹಾಲೆಲ್ಲೂಯ್ಯ. ನನಗಾಗಿ ತನ್ನ ಶರೀರದಲ್ಲಿದ್ದ ಕೊನೆಯ ಹಾನಿ ರಕ್ತವನ್ನು ನನಗಾಗಿ ಸುರಿಸಿಬಿಟ್ಟಿದ್ದಾರೆ. ನನ್ನ ಪಾಪವೆಲ್ಲ ಹೊತ್ತುಕೊಂಡಿದ್ದಾರೆ, ನನ್ನ ಶಾಪಗಳೆಲ್ಲ ಮುರಿದಿದ್ದಾರೆ ಎಂಬುದಾಗಿ ಪ್ರಿಯರೇ, ಕೃತಜ್ಞತೆಯುಳ್ಳವರಾಗಿ ಆ ಒಂದು ಕೃತಜ್ಞತೆಯೊಟ್ಟಿಗೆ ಪ್ರತಿದಿನ ದೇವರ ಸಮ್ಮುಖದಲ್ಲಿ ನಿಲ್ಲಿರಿ. ಹಾಲೆಲ್ಲೂಯ್ಯ. ಎಷ್ಟೋ ಬಾರಿ ಇನ್ನೂ ನಾವು ಆತನನ್ನ ಶಿಲುಬೆಗೆ ಹಾಕ್ತಾ ಇದ್ದೇವೆ, ಎಷ್ಟೋ ಬಾರಿ ಆತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಹಾಲೆಲ್ಲೂಯ್ಯ. ಅನೇಕರಿಗೆ ಮೋಸ ಮಾಡೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಅನೇಕರನ್ನ ದ್ವೇಷಿಸೋದಾಗ್ಲಿ, ಬೇಡದಿರುವ ಯಾಮಾರಿಸುವ ವಂಚಿಸುವ ಕ್ರಿಯೆಗಳಾಗ್ಲಿ ಎಷ್ಟೋ ಮಾಡ್ತಾ ಇದ್ದೀವಿ. ದೇವರೇ, ಇನ್ನೂ ನಾವು ಬದಲಾಗಿದ್ದೀವಿ ಅಂದ್ರೆ ಖಂಡಿತ ಹೇಳೋದಕ್ಕಾಗೋದಿಲ್ಲ. ಹಾಲೆಲ್ಲೂಯ್ಯ. ಆದ್ದರಿಂದ ಪ್ರತಿ ಬಾರಿ ದೇವರ ಸಮ್ಮುಖವನ್ನು ಹೇಗೆ ಹುಡುಕ್ಬೇಕಂದ್ರೆ ಕೃತಜ್ಞತೆಯೊಟ್ಟಿಗೆ ಹುಡುಕ್ಬೇಕು. ಅದನ್ನ ಉಪಕಾರಗಳನ್ನ ನೆನೆಸಿ 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 ಅದನ್ನ ಕೃತಜ್ಞತೆ ಹೇಳ್ತಾ ಅದನ್ನ ಸಮ್ಮುಖಕ್ಕೆ ನೀವು ಬರ್ರಿ. ಹಾಲೆಲ್ಲೂಯ್ಯ. ನೀವು ಯಾವಾಗ ವಾಕ್ಯದಲ್ಲಿ ಬೇರೂರ್ತಿರೋ ಆಗ ಮಾತ್ರವೇ ನೀವು ಏನನ್ನ ಕೇಳಿದ್ರು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹೌದು, ನಾನು ದಾವೀದನ ಬಗ್ಗೆ ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ? ದಾವೀದನು ನೋಡ್ರಿ, ಈಗ ಹೇಳಿದ ಹಾಗೆ ಆ ಸ್ವಂತ ಮಕ್ಕಳಿಂದ ಸಮಸ್ಯೆ, ತಂದೆ ಮನೆಯಲ್ಲಿ ಅಣ್ಣ ತಮ್ಮಂದಿರಿಂದ ತಂದೆಯಿಂದ ಸಮಸ್ಯೆ, ತನ್ನ ಹೆಂಡತಿಯಿಂದ ಸಮಸ್ಯೆ, ತನ್ನ ಕೆಲಸ ಮಾಡೋ ಸ್ಥಳದಲ್ಲಿ ಅರಸನಿಂದ ಸಮಸ್ಯೆ, ಎಲ್ಲಾ ಕಡೆ ಸಮಸ್ಯೆಗಳು ಇರೋದಾದ್ರೂ ಕೂಡ ಆತನು ಹೇಗಿದ್ನಂತೆ? ದೇವರಲ್ಲಿ ಸ್ಥಿರವಾಗಿದ್ದ. ಯಾವಾಗಲೂ ಅವರ ಹೃದಯ ದೇವರನ್ನ ಸ್ತುತಿಸ್ತಲೇ ಇತ್ತು. ದೇವರೇ ನೀನು ಒಳ್ಳೆಯವನು, ಅಪ್ಪ ನೀನು ಒಳ್ಳೆಯವನು. ಹೌದು, 119:68 ದೇವರ ವಾಕ್ಯ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ಯೆಹೋವನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡು. ಹಾಲೆಲ್ಲೂಯ್ಯ. ಯಾರು ಹೇಳೋದಕ್ಕೆ ಸಾಧ್ಯ? ನೀವೇನು ಹೇಳ್ತೀರಾ? ನಿಮ್ಗೆ ಏನಾದ್ರೂ ಒಂದು ಕಾರ್ಯ ನಡೆದಿಲ್ಲ, ಹಲವು ವರ್ಷಗಳಿಂದ ಕಾಯ್ತಾ ಇದ್ದೀರಾ, ಹಲವು ವರ್ಷಗಳಿಂದ ಚರ್ಚಿಗೆ ಹೋಗ್ತಾ ಇದ್ದೀರಾ, ಅನೇಕ ದಿನಗಳಿಂದ ಒಂದು ಕಾರ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅನ್ನೋವಾಗ ಆ ವಿಷಯ ನಿಮ್ಗೆ ನೆರವೇರ್ಲಿಲ್ಲ ಅಂದ್ರೆ ನೀವು ತಕ್ಷಣ ಏನ್ ನೋಡ್ತೀರಾ? ದೇವ್ರೇ ನಿನಗೆ ಕಾಣಿಸ್ತಾ ಇಲ್ವಾ? ದೇವ್ರೇ ನಿನಗೆ ಕಿವಿ ಇಲ್ವಾ? ದೇವ್ರೇ ನಿಂಗೆ ನನ್ನ ಕಣ್ಣೀರ್ ಕಾಣ್ತಾ ಇಲ್ವಾ? ನನ್ ಗೋಳಾಟ ಕಾಣ್ತಾ ಇಲ್ವಾ? ಆ ರೀತಿಯಾಗಿ ದೇವರನ್ನ ಪ್ರಶ್ನೆ ಮಾಡೋದಕ್ಕೆ, ಅನೇಕರು ದೇವರನ್ನ ಬೈಯೋದಕ್ಕೆ, ಅನೇಕರು ದೇವರನ್ನ ನಿಂದಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲೆಲ್ಲೂಯ್ಯ. ದಾವೀದನ ಅದನ್ನ ಮಾಡ್ಲಿಲ್ಲ. ಅದಕ್ಕೆ ವಿರುದ್ಧವಾಗಿ ದಾವೀದನ ಹೇಳ್ತಾರೆ, ಯೆಹೋವನು ಒಳ್ಳೆಯವನು, ಆತನ ಒಳ್ಳೆಯದನ್ನು ಮಾಡುವ ಆತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ 34ನೇ ಕೀರ್ತನೆ 1ನೇ ವಚನ ದಾವೀದನ ಏನ್ ಮಾಡ್ತಾನೆ? ನಾನು ಎಡಬಿಡದೆ ಯೆಹೋವನನ್ನು ಕೊಂಡಾಡುವೆನು. ಯಾರು ದ್ವೇಷಿಸಿದ್ರೆ ನನಗೇನು, ಯಾರನ್ನ ತಿರಸ್ಕರಿಸಿದ್ರೆ ಏನು, ಯಾರು ಅಸಡ್ಡೆ ಮಾಡಿದ್ರೇನು, ಯಾರು ತಳ್ಳಿದ್ರೆ ಏನು, ಯಾರನ್ನ ಅವಮಾನ ಪಡಿಸಿದ್ರೆ ಏನು, ಯಾರು ಏನೇ ಮಾಡಿದ್ರೆ ನನಗೆ, ನಾನು ಯೆಹೋವನನ್ನೇ ಎಡಬಿಡದೆ ಎಡಬಿಡದೆ ಎಡಬಿಡ ಸ್ತುತಿಸ್ತಾನೇ ಇರ್ತೀನಿ. ಯಾಕಂದ್ರೆ ಪ್ರಿಯರೇ, ಆ ಸ್ತುತಿಸುವಾಗ, ಆ ಆರಾಧಿಸುವಾಗ ನಮ್ಮ ಹೃದಯದಲ್ಲಿ ಒಂದು ಆನಂದ ಬರುತ್ತೆ ನೋಡ್ರಿ. ಇದು ನೀವು ಆತ್ಮದಲ್ಲಿ ತುಂಬಿ ಆಸಕ್ತಿಯಲ್ಲಿ ಆರಾಧನೆ ಮಾಡಿ ನೋಡ್ರಿ, ಆಗ ಅದರ ರುಚಿ ನಿಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಹಾಲೆಲ್ಲೂಯ್ಯ. ಅದನ್ನು ತಿಂದವರು ಮಾತ್ರ ಅದರ ಟೇಸ್ಟ್ ಅನ್ನ ಅರ್ಥಕೊಳ್ಳೋದಕ್ಕೆ ಸಾಧ್ಯ. ಸುಮ್ಮನೆ ಯಾರೋ ಹೇಳುವಾಗ ಅದರ ರುಚಿ ನಿಮಗೆ ಗೊತ್ತಾಗೋದಿಲ್ಲ, ಅದರ ಅನುಭವನೂ ನಿಮ್ಗೆ ಇರೋದಿಲ್ಲ. ಹೌದು, ಪ್ರತಿದಿನ ಕೂತ್ಕೊಳ್ರಿ. ಎಷ್ಟು ಸಮಯ ಇದೆ ಅಲ್ವಾ? 24 ಗಂಟೆ ಇದೆ. ಏನ್ ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ, ಊಟ ಮಾಡ್ತಾ ಇದ್ದೀರಾ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಬರ್ತಾ ಇದ್ದೀರಾ, ಅಡ್ಗೆ ಮಾಡ್ತಿದ್ದೀರಾ. ಬಟ್ ಖಂಡಿತ ಕಷ್ಟನೇ. ಕಷ್ಟ ಇಲ್ಲದೆ ಏನಿಲ್ಲ ಪ್ರಿಯರೇ, ಎಲ್ಲವೂ ಲೋಕದಲ್ಲಿ ಕಷ್ಟವೇ. ಆದರೆ ಅದರ ನಡುವೆ ಒಂದು ಸಮಯವನ್ನ ನೀವು ನಿಮ್ಮ
ನಿಮಗಾಗಿ ಅದನ್ನ ಸ್ವಲ್ಪ ತಗೊಳ್ರಿ. ಅಲ್ಲಿ ತಗೊಂಡು ಹೋಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಒಂದು 5 ನಿಮಿಷ ಆತನ ಇದುವರೆಗೂ ನಿಮ್ಮ ಜೀವನದಲ್ಲಿ ಮಾಡಿದ ಪ್ರತಿ ಉಪಕಾರಗಳನ್ನ ನೆನೆಸಿ 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 ಸ್ತೋತ್ರ ಅಪ್ಪ, ಕೊಟ್ಟ ಕೆಲಸಕ್ಕಾಗಿ ಸ್ತೋತ್ರ, ಆರೋಗ್ಯಕ್ಕಾಗಿ ಸ್ತೋತ್ರ, ಕುಟುಂಬಕ್ಕಾಗಿ ಸ್ತೋತ್ರ, ಮಕ್ಕಳಿಗಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ಸ್ತೋತ್ರ, ಮನೆಗಾಗಿ ಸ್ತೋತ್ರ, ವಾಹನಕ್ಕಾಗಿ ಸ್ತೋತ್ರ, ತಂದೆ ತಾಯಿಗಾಗಿ ಸ್ತೋತ್ರ, ನಾನು ಕೊಟ್ಟಿರೋ ವಿದ್ಯಾಭ್ಯಾಸಕ್ಕಾಗಿ ಸ್ತೋತ್ರ. ಆ ರೀತಿ ಎಲ್ಲ ಹೇಳಿ 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 ಸ್ತೋತ್ರ ಮಾಡಿ ನಂತರ ಒಂದು ಕೃತಜ್ಞತೆಯಾಗಿ ಒಂದು ಹಾಡು ಹೇಳ್ರಿ. ಅಲ್ಲೆಲ್ಲೂಯ್ಯ. ನೀವು 1-2 ಹಾಡು ಹಾಡಬೇಕಾದ್ರೆ ಆತನ ಪ್ರಸನ್ನತೆ ನೀವು ಅನುಭವಿಸ್ತೀರ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಆ ರೀತಿ ಆ ಪ್ರಸನ್ನತೆಯಲ್ಲಿ ಬರುವಾಗ ಆತನ ಪ್ರೀತಿನ ಟೇಸ್ಟ್ ಮಾಡುವಾಗ ಗೊತ್ತಾಗುತ್ತೆ. ಆ ಆರಾಧನೆಯಲ್ಲಿರೋ ಸುಖ ನೀವು ಅನುಭವಿಸ್ಬೋದು. ಈ ದಿನದಲ್ಲಿ ಲೋಕದಲ್ಲಿ ಎಲ್ಲೆಲ್ಲೋ ಸುಖ ಇದೆ ಅಂತ ಜನ ಅಲ್ಲಿತಾ ಇದ್ದಾರೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಖಂಡಿತ ಇದೆ, ಲೋಕದಲ್ಲಿ ಎಲ್ಲೆಲ್ಲೋ ಸುಖ ಇದೆ, ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ. ಅನೇಕರು ರೀಲ್ಸ್ ನೋಡ್ಬೇಕಾದ್ರೆ ನಿಮ್ಗೊಂದು ಸುಖ, ಸೀರಿಯಲ್ ನೋಡ್ಬೇಕಾದ್ರೆ, ಸಿನಿಮಾ ನೋಡ್ಬೇಕಾದ್ರೆ, ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ, ಕ್ಲಬ್ಗೆ ಹೋಗ್ಬೇಕಾದ್ರೆ, ಅಲ್ಲೆಲ್ಲೂ ಮ್ಯೂಸಿಯಂಗಳಿಗೆ ಹೋಗ್ಬೇಕಾದ್ರೆ, ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ಬೇಕಾದ್ರೆ, ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ, ಏನೇನೋ ಮಾಡ್ಬೇಕಾದ್ರೆ ಎಲ್ಲೆಲ್ಲೋ ನಿಮ್ಗೆ ಸುಖ ಅನ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೆ ಅದು ಯಾವುದು ನಿಮ್ಗೆ ಶಾಶ್ವತವಾಗಿ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂ ಎಲ್ಲವೂ ಕೂಡ ಒಂದು ತಾತ್ಕಾಲಿಕವಾದ. ಆದರೆ ಆ ಆರಾಧನೆಯಲ್ಲಿ, ಆದರೆ ದೇವರ ಒಂದು ಸಂಬಂಧದಲ್ಲಿ ನೀವು ಐಕ್ಯವಾಗಿ ನೀವು ನೆಲೆಗೊಂಡಿರುವಾಗ ಆ ಸುಖ ಯಾವುದಕ್ಕೂ ಕೂಡ ಸಮಾನ. ಅಲ್ಲಿ ಆ ಟೇಸ್ಟೇ ವ್ಯತ್ಯಾಸವಾಗಿರ್ತದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರ ವಾಕ್ಯವನ್ನ ದಾವೀದನ ಈ ರೀತಿಯಾಗಿ ಹೇಳ್ತಾರೆ, ಯೆಹೋವನನ್ನ ರುಚಿ ನೋಡಿ ಅನುಭವದಿಂದ ತಿಳಿದುಕೊಳ್ಬೇಕಂತ. ಅಲ್ಲೆಲ್ಲೂಯ್ಯ. ಆಗ ರುಚಿ ನೋಡ್ಬೇಕು, ಯೆಹೋವನು ಯಾರು, ಯೇಸು ಯಾರು, ನೀವು ರುಚಿ ನೋಡ್ರಿ ಪ್ರಿಯರೇ. ಆತನ ಯಾರಿಗೆ ಸಹಾಯ ಮಾಡ್ತಾನೆ, ಯಾರಿಗೆ ಅದ್ಭುತ ಮಾಡ್ತಾನೆ, ಯಾರ ಕೂಗನ್ನು ಕೇಳ್ತಾನೆ ಅಂದ್ರೆ ನಂಬಿಗಸ್ತರಾಗಿರುವ ಕೂಗನ್ನ. ಹೌದು, ಏನೋ ಪರೀಕ್ಷೆ ಮಾಡೋಣ ಅಂತ ಬರೋರ್ಗೆ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದನೇದಾಗಿ ನಿನ್ನ ಮನಸ್ಸು ಮುರಿದಿರ್ಬೇಕು. ತುಂಬಾ ನೀನ್ ಜಜ್ಜಿ ಹೋಗಿರ್ಬೇಕಾದ್ರೆ ನಿನ್ನ ಮನಸ್ಸನ್ನ ದೇವರು ಸಂತೈಸ್ತಾರೆ, ನಿನ್ನನ್ನು ಆಧರಿಸ್ತಾರೆ. ಅಲ್ಲೆಲ್ಲೂ ಯಾವುದು ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗ್ತಾನೆ ಎಂಬುದಾಗಿ ಕೀರ್ತನೆಗಳನ್ನು 34ನೇ ಕೀರ್ತನೆಯಲ್ಲಿ ಪ್ರಿಯರೇ ಇರ್ತದೆ. ಅಲ್ಲೆಲ್ಲೂಯ್ಯ. ಆಗ 34ನೇ ಕೀರ್ತನೆಯಲ್ಲಿ ಓದಿ ನೋಡ್ರಿ, ವಾಕ್ಯ ಇರ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗ್ತಾನೆ. ಆಗ ನಿನ್ನ ಮನಸ್ಸು ಮುರಿಯಲ್ಪಟ್ಟಿರ್ಬೇಕು. ಅಲ್ಲೆಲ್ಲೂಯ್ಯ. ಆಗ ದೇವರು ನೆರವಾಗ್ತಾನೆ. ಏನೋ ಪರೀಕ್ಷೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅಂತ ನೀನು ದೇವರನ್ನ ಶೋಧಿಸೋದಕ್ಕೆ ಬರಬೇಡ. ಅದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಲ್ಲೆಲ್ಲೂಯ್ಯ. ಯೋಬನು ನೋಡ್ರಿ, ಎಲ್ಲ ಪರಿಸ್ಥಿತಿಯಲ್ಲಿ, ದಾವೀದನು ಹೇಗೆ ಎಲ್ಲಾ ಪರಿಸ್ಥಿತಿಯಲ್ಲಿ ದೇವರನ್ನ ಸ್ತುತಿಸ್ತಾ ಆತನನ್ನ ರುಚಿ ನೋಡ್ತಾ ಆತನಲ್ಲಿ ನೆಲೆಗೊಂಡಿದ್ದನೋ, ಹಾಗೆ ಯೋಬನು ಕೂಡ ಅವನಿಗೆ ಮೈಯೆಲ್ಲ ಹುಣ್ಣಾಗಿದೆ, ಕೀವು ಸೋರ್ತಾ ಇದೆ. ಆ ಕೀವುಗಳು ನೋಡ್ಬೇಕಾದ್ರೆ ಅಪ್ಪ ಅದು ಕೆರ್ಕೊಳ್ತಾ ಇದ್ದಾರೆ. ಆದ್ರೂ ಒಂದು ಕಡೆ ಸ್ನೇಹಿತರ ಒಂದು ಚುಚ್ಚು ಮಾತು, ಒಂದು ಕಡೆ ಹೆಂಡತಿ ಬಂದು ಇನ್ನು ನೀನೇನ್ ದೇವ್ರು ಅಂತಿದೆ, ದೇವರನ್ನ ತಿರಸ್ಕಾರ ಮಾಡಿ ಸಾಯಿ ಎಂಬುದಾಗಿ ಒಂದು ಕಡೆ ಹೆಂಡತಿ ಮಾತು, ಎಲ್ಲವನ್ನು ಸಹಿಸ್ಕೊಂಡು ಆತನ ದೇವರನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ನಾನು ಸತ್ತರು ನನ್ನ ಯಥಾರ್ಥತೆಯನ್ನು ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅದೇ ಒಂದು ದೃಢವಾದ ಜೀವನ, ಅದೇ ಕರ್ತನಲ್ಲಿ ನೆಲೆಗೊಳ್ಳೋದು, ಅದೇ ವಾಕ್ಯದಲ್ಲಿ ನೆಲೆಗೊಳ್ಳೋದು. ಈ ವಾಕ್ಯನ ಓದ್ಬೇಕಾದ್ರೆ ನಿಮ್ಗೆ ಸಂದೇಹ ಆಗ್ಬೋದು, ಹೆಂಗೆ ನಾನು ವಾಕ್ಯದಲ್ಲಿ ನೆಲೆಗೊಳ್ಳೋದು, ಹೇಗೆ ನಾನು ದೇವರಲ್ಲಿ ನೆಲೆಗೊಳ್ಳೋದು. ಅಲ್ಲೆಲ್ಲೂಯ್ಯ. ನಿನ್ನ ಸಮಸ್ಯೆಗಳು ಬದಲಾಗುವಾಗ, ನಿನ್ನ ಪರಿಸ್ಥಿತಿಗಳು ಬದಲಾಗುವಾಗ, ನಿನ್ನ ಗೊಂದಲದಲ್ಲಿ, ಗಲಿಬಿಲಿಯಲ್ಲಿ, ಕಷ್ಟದಲ್ಲಿ, ಕಣ್ಣೀರಲ್ಲಿ ಇರುವಾಗ ಯೇಸುವನ್ನೇ ನಂಬಿಕೊಂಡಿರು. ಅದೇ ನಿನ್ನ ದೃಢವಾದ ಒಂದು ತೀರ್ಮಾನ, ಅದೇ ನೆಲೆಗೊಂಡಿರೋದು. ವಾಕ್ಯಗಳಲ್ಲಿ ನೆಲೆಗೊಂಡಿರು. ಸಮಸ್ಯೆ ಬಂತು ಅಂತ ಸತ್ಯವೇದನ ತೊರಿಬೇಡ, ದೇವರ ವಾಕ್ಯವನ್ನ ತೊರಿಬೇಡ. ಕಣ್ಣೀರಲ್ಲಿದ್ಯಾ, ಅವಮಾನದಲ್ಲಿದ್ಯಾ, ತುಂಬಾ ನಿನ್ಗೆ ದುಃಖ ಆಗ್ತಿದೆ, ಬೇಸರ ಆಗ್ತಿದೆ, ಮನಸ್ಸು ಒಡೆಯಲ್ಪಟ್ಟಿದ್ಯಾ, ಆಗ ತಗೋ ಸತ್ಯವೇದವನ್ನ. ಅಲ್ಲೆಲ್ಲೂಯ್ಯ. ಸತ್ಯವೇದನ ತೆಗೆದು ಓದು. ಅಲ್ಲಿ ಆ ವಾಕ್ಯದಲ್ಲಿ ನೀನು ನೆಲೆಗೊಳ್ಳು. ಆ ವಾಕ್ಯ ನಿನ್ನನ್ನು ಸಂತೈಸುತ್ತದೆ, ಆ ವಾಕ್ಯ ನಿನ್ನನ್ನು ಬಲಪಡಿಸ್ತದೆ, ಆ ವಾಕ್ಯ ನಿನ್ನ ಆಧರಿಸ್ತದೆ, ಆ ವಾಕ್ಯ ನಿನ್ನ ಅಪ್ಪಿಕೊಳ್ತದೆ ಪ್ರಿಯರೇ. ಹೌದು, ದೇವರ ವಾಕ್ಯ ಬಲ ಕೊಡುವಂತದ್ದಾಗಿದೆ. ಯಾವಾಗ್ಲೂ ನನ್ನ ವಾಕ್ಯವನ್ನು ಹೇಳ್ತೇನೆ. ಕೀರ್ತನೆ 19ರಲ್ಲಿ ವಾಕ್ಯ ಇರ್ತದೆ, ಯೆಹೋವನ ವಾಕ್ಯ ಎಂತದ್ದಾಗಿದೆ ಅಂದ್ರೆ ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಅದು ಜೇನಿಗಿಂತ ಸಿಹಿ ಆಗ್ತಿದೆ. ಅಲ್ಲೆಲ್ಲೂಯ್ಯ. ಈ ಬಾಯಿ ಕತ್ತಿಗಿಂತ ಹದವಾಗಿದೆ. ಈ ಜೀವವುಳ್ಳ ವಾಕ್ಯ ನೀನು ಯಾವಾಗ ನೀನು ನೆಲೆಗೊಂಡಿರ್ತೀಯ, ಇದ್ರಲ್ಲಿ ಯಾವಾಗ ನೆಲೆಗೊಂಡಿರ್ತೀಯ, ಆಗ ನೀನು ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ದೇವರ ವಾಕ್ಯ 15ನೇ ಯೋಹಾನನ ಬರೆದ ಸುವಾರ್ತೆ 15:7ರಲ್ಲಿ ಹೇಳಲ್ಪಟ್ಟಿರ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ನೀವು ಕೇಳಿಕೊಂಡ್ರೆ ನಿಮ್ಗೆ ದೊರೆಯುತ್ತದೆ ಎಂಬುದಾಗಿ. ಈ ರೀತಿ ನೀವು ವಾಕ್ಯದಲ್ಲಿ ಕರ್ತನಲ್ಲಿ ನೆಲೆಗೊಂಡಿದ್ದಾಗ ಮಾತ್ರ ಪ್ರಿಯರೇ ನೀವು ಕೇಳೋದು ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಅಲ್ಲೆಲ್ಲೇ ಏನೋ ಮಾಡಬೇಕೆಂಬುದಾಗಿ ಕಡ್ಡಾಯ ಒಂದು ಮಾಡ್ಲೇಬೇಕು ಅನ್ನೋ ಯಾವುದೊಂದು ಕೆಲಸ ತರ ಪ್ರಾರ್ಥನೆನ ವಾಕ್ಯವನ್ನು ನೀವು ಮಾಡ್ಬೇಡ್ರಿ. ಆ ರೀತಿ ಓದ್ಲು ಬಿಡ್ರಿ, ಆ ರೀತಿ ಪ್ರಾರ್ಥನೆಯನ್ನು ಮಾಡ್ಬೇಡ್ರಿ. ಆಸಕ್ತಿಯಿಂದ ಮನಸಾರೆ ದೇವರನ್ನ ಪ್ರಾರ್ಥಿಸ್ರಿ, ಮನಸಾರೆ ವಾಕ್ಯಗಳನ್ನ ಓದ್ರಿ, ದೇವರಲ್ಲಿ ನಂಬಿಕೆಯಿಂದ ಇರ್ರಿ, ಪರಿಶುದ್ಧರಾಗಿರ್ರಿ, ತಾಳ್ಮೆಯಿಂದ ಇರ್ರಿ. ಅಲ್ವಾ ದೇವ್ರ ವಾಕ್ಯ ಹೇಳ್ತದೆ, ತಾಳ್ಮೆ ಉಳ್ಳವನಿಗೆ ದೇವ್ರ ಕೃಪೆಯನ್ನು ಅನುಗ್ರಹಿಸ್ತಾರೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ನೀವು ವಾಕ್ಯವನ್ನು 6-7ರಲ್ಲಿ ಅಂದ್ಕೊಳ್ತೀನಿ. ಆ ವಾಕ್ಯವನ್ನು ನೋಡಬಹುದು ಪ್ರಿಯರೇ.
ಯಾರು ತಾಳ್ಮೆಯಿಂದ ಇರ್ತೀರೋ ಅವ್ರಿಗೆ ಮಾತ್ರನೇ ದೇವ್ರ ಕೃಪೆನ ಅನುಗ್ರಹಿಸ್ಲಿಕ್ಕೆ ಸಾಧ್ಯ. ಅನೇಕ ವೇಳೆ ನಾವೇನೋ ದೊಡ್ಡ ಸಾಧನೆ ಏನಾದ್ರು ಮಾಡ್ಬಿಡ್ತೀವಿ ಏನೋ ಗೊತ್ತಿಲ್ಲ, ಅನೇಕ ಬಾರಿ ಒಂದು ಹೊಗಳಿಕೆ ಬರ್ಬೇಕಾದ್ರೆ ನಮ್ಗೆ ಹಂಗೇ ಒಂದು ಗರ್ವ ಬಂದ್ಬಿಡುತ್ತೆ, ಹಾಗೇ ಒಂದು ಹೆಮ್ಮೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಏನಾದ್ರೂ ಒಂದು 10 ಜನರ ಮುಂದೆ ಚೆನ್ನಾಗಿ ಒಂದು ಹಾಡು ಹೇಳ್ಬಿಟ್ರೆ, ಹಾಗೇನಾದ್ರೂ ಒಂದು 4 ಜನ ನಮ್ಮನ್ನ ಹೊಗಳ್ಬಿಟ್ರೆ ಹಾಗೇ ಒಂದು ಗರ್ವ, ಹಾಗೇ ಒಂದು ಹೆಮ್ಮೆ. ಎಲ್ಲಾದ್ರೂ ಒಂದು 4 ವಾಕ್ಯಗಳು ಹೇಳ್ಬಿಟ್ರೆ ಹಾಗೇ ಒಂದು ಹೆಮ್ಮೆ. ಹಲ್ಲೆಲೂಯಾ. ಏನಾದ್ರೂ ಒಂದು ಕೆಲಸ ಮಾಡಿ ಕೆಲವು ನಮ್ಮನ್ನ ಸಭಾಷ್ ಅಂದ್ಬಿಟ್ರೆ ಹಾಗೆ ಎಲ್ಲೋ ಒಂದು ಗರ್ವ. ಬೇಡ ಪ್ರಿಯರೇ, ಗರ್ವ ಬೇಡ, ಹೆಮ್ಮೆ ಬೇಡ. ಆಗ ಹೇಳ್ರಿ, ದೇವರೇ ಇದೆಲ್ಲ ನೀನು ಕೊಟ್ಟಿದ್ದಪ್ಪ, ಅಲ್ಲಲ್ಲಿ ಇದೆಲ್ಲ ನೀನು ಕೃಪೆ ಅಪ್ಪ, ಇದೆಲ್ಲ ನಿನ್ನ ಜ್ಞಾನ ಅಪ್ಪ, ನೀನಿಲ್ದೆ ನಾನು ಇಲ್ಲಪ್ಪ. ನಾನು ಯಾವಾಗ್ಲೂ ಹೇಳ್ತೀನಿ ಪ್ರಿಯ, ನಾವು ಎಷ್ಟು ದೊಡ್ಡ ವಾಕ್ಯ ಕೊಟ್ಟಿದ್ರು ಸರಿ, ನಾನು ಎಷ್ಟು ದೊಡ್ಡ ಆರಾಧನೆ ನಡೆಸಿ ಬಂದ್ರು ಸರಿ, ನಾನು ಹೇಳ್ತೀನಿ ದೇವರ ಸಮ್ಮುಖದಲ್ಲಿ, ಅಪ್ಪ ಇದು ನನ್ನ ಜ್ಞಾನ ಅಲ್ಲಪ್ಪ. ಅಲ್ಲಲ್ಲಿ ಖಂಡಿತ ಇಲ್ಲ ಪ್ರಿಯರೇ, ನನಗೆ ಜ್ಞಾನನೇ ಇಲ್ಲ. ಅಲ್ಲಲ್ಲಿ ಆದ್ರೆ ನನ್ನ ದೇವರ ಜ್ಞಾನ ಪ್ರತಿದಿನ ನನ್ನ ವಾಕ್ಯದಲ್ಲಿ ನಡೆಸ್ತಾ ಇದೆ. ಅಲ್ಲಿ ಅದು ದೇವರ ಕೃಪೆ, ಕೇವಲ ಅದು ದೇವರ ಕೃಪೆ. ಅದು ನನ್ನ ಬಲನೋ ನನ್ನ ಪರಾಕ್ರಮನೋ ಅಲ್ಲ, ನಿಮ್ ಯಾರ ಬಲನೂ ಅಲ್ಲ, ನಿಮ್ ಯಾರ ಪರಾಕ್ರಮನೂ ಅಲ್ಲ, ದೇವರ ಆತ್ಮನಿಂದಲೇ ನಾವು ಎಲ್ಲವನ್ನೂ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನೊಂದು ಹೇಳ, ನಾವು ಒಳ್ಳೆಯವರು ಅಂತಾನೆ ಇದುವರೆಗೂ ಜೀವಂತವಾಗಿದ್ದೀವಿ. ಕೊರೋನಾದಲ್ಲಿ ನಮಗಿಂತ ಅಂದವಾಗಿರೋರು, ನಮಗಿಂತ ಆರೋಗ್ಯವಾಗಿರೋರು, ನಮಗಿಂತ ಆಸ್ತಿಯುಳ್ಳವರು ಸತ್ತು ಹೋದ್ರು ಪ್ರಿಯರೇ. ಅಲ್ಲೆಲ್ಲಿ ಆದ್ರೆ ಇದನ್ನ ನೀವು ನಾನು ಯಾಕೆ ಜೀವಂತವಾಗಿದ್ದೇವೆ? ತುಂಬಾ ಒಳ್ಳೆಯವರು ಅಂತ? ಖಂಡಿತ ಅಲ್ಲ. ನಾನು ಈಗಾಗ್ಲೇ ಹೇಳ್ದೆ, ದಾವೀದನ ಹೇಳ್ತಾರಲ್ಲ, ಯೆಹೋವನೇ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಹೌದು, ಆತನು ಒಳ್ಳೆಯವನಾಗಿರೋದ್ರಿಂದಲೇ ಈ ದಿನದವರೆಗೂ ನಾವು ಜೀವಂತವಾಗಿದ್ದೇವೆ. ಯಾಕಂದ್ರೆ ಆತನು ಪ್ರತಿದಿನ ನಮ್ಗೆ ಕೃಪೆನ ಅನುಗ್ರಹಿಸ್ತಾ ಇದ್ದಾರೆ. ರಾತ್ರಿ ಮಲಗ್ತೇವೆ, ಬೆಳಗ್ಗೆ ಎದ್ದೇಳ್ತೀವಿ ಅಂತ ಯಾರಿಗೆ ಗ್ಯಾರಂಟಿ ಇದೆ? ಎಷ್ಟೋ ಜನ ರಾತ್ರಿ ವೇಳೆಯಲ್ಲಿ ಸತ್ತು ಹೋಗ್ತಾ ಇದ್ದಾರೆ, ಮುಂಜಾನೆ ವೇಳೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾ ಇದ್ದಾರೆ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ. 115ನೇ ಕೀರ್ತನೆಯಲ್ಲಿ ಇರ್ತದೆ ದೇವರ ಮಕ್ಕಳೇ, ಅದರಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡನೆಂಬುದಾಗಿ. 115ನೇ ಕೀರ್ತನೆಯಲ್ಲಿ ಆ ವಾಕ್ಯವನ್ನು ಪ್ರಿಯರೇ ನಾನು ನಿಮಗೆ ತೋರಿಸ್ತೇನೆ. 115ನೇ ಕೀರ್ತನೆ 12ನೇ ವಚನ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಆಮೆನ್. ಅವರು ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವದಿಸುವನು. ಹೌದು, ಆತನು ನೆನಪು ಮಾಡಿಕೊಂಡ್ರೆ ಮಾತ್ರನೇ ನಮಗೆ ಬೆಳಗ್ಗೆ ಎಚ್ಚರಿಕೆ ಆಗೋದು. ಎಷ್ಟು ಜನ ಇದನ್ನ ನಂಬ್ತಿರೋ ಗೊತ್ತಿಲ್ಲ. ನಾನು 100ಕ್ಕೆ 100ರಷ್ಟು ಪ್ರತಿದಿನ ಇದನ್ನು ನಂಬ್ತೇನೆ ಪ್ರಿಯರೇ. ಹೌದು, ನಾವು ರಾತ್ರಿ ಮಲಗ್ತೇವೆ, ಬೆಳಗ್ಗೆ ಆತನು ನಮ್ಮನ್ನ ನೆನಪು ಮಾಡಿಕೊಂಡು ನಮ್ಮನ್ನ ತಟ್ಟಿ ಎಬ್ಸಿದ್ರೆ ಮಾತ್ರ ನಾವು ಎಚ್ಚರ ಆಗೋದಕ್ಕೆ ಸಾಧ್ಯ. ಹೌದು, ಪ್ರತಿದಿನ ಒಂದೊಂದು ದಿನವೂ ನಮ್ಮ ಆಯುಷ್ಯ ಕೂಡ್ತಾ ಇದೆ ಅಂದ್ರೆ ಅದು ದೇವರ ಕೃಪೆ ಪ್ರಿಯರೇ. ಅಲ್ಲಲ್ಲಿ ಅದೇನೋ ನಮ್ಮ ಜ್ಞಾನ, ನಾವು ತಿನ್ನೋ ಆಹಾರ, ನಾವು ತಿನ್ನೋ ಆರೋಗ್ಯವಾದ ಕೆಲವು ವಿಷಯಗಳು ಅಲ್ಲ, ಕೇವಲ ದೇವರ ಕೃಪೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಈ ದಿನ ಆದಷ್ಟು ಮಟ್ಟಿಗೆ ದೇವರಲ್ಲಿ ನೆಲೆಗೊಂಡಿರ್ರಿ. ಅನೇಕರು ಹಿಂಜಾರಿಗೆ ಹೋಗಿದ್ದೀರಾ, ಅನೇಕರು ಪ್ರಿಯರೇ ಯೇಸುವನ್ನು ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಯೇಸು ನನಗೇನು ಮಾಡಲಿಲ್ಲ, ಯೇಸುನಿಂದ ನನಗೊಂದು ಅದ್ಭುತನೂ ನಡೀಲಿಲ್ಲ, ಚರ್ಚ್ಗೆ ಹೋದೆ ನನಗೇನು ನಡೀಲಿಲ್ಲ, ನಾನು ಪ್ರಾರ್ಥನೆ ಮಾಡಿದೆ ಏನು ನಡೀಲಿಲ್ಲ, ವಾಕ್ಯ ಓದಿ ಏನು ನಡೀಲಿಲ್ಲ. ಬೇಡ ಪ್ರಿಯರೇ, ಕೆಲವು ವೇಳೆ ಕೆಲವು ಶೋಧನೆಗಳಲ್ಲಿ ನೀವು ಸ್ಥಿರಗೊಳ್ಳಿ. ಇದೊಂದು ನಿಮಗೆ ಚಿಕ್ಕ ಪರೀಕ್ಷೆ. ನೀವು ಬಂದ ಕೂಡಲೇ ಆಗ್ಬಿಟ್ರೆ ಅದರ ಬೆಲೆ ನೀವು ಏನು ಮಾಡ್ತೀರಾ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಈಗ ನೋಡ್ರಿ, ಬಹಳ ಕಷ್ಟಪಟ್ಟು ಒಂದು ವಸ್ತುವನ್ನೋ ಒಂದು ಕೆಲಸವನ್ನೋ ನಾವು ಏನೋ ಒಂದು ಸಂಪಾದನೆ ಮಾಡಿದ್ರೆ ಅದರ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಅದು ಸುಮ್ಮನೆ ಬಂತು ಅಂದ್ರೆ ಯಾರಿಗೂ ಕೂಡ ಅದರ ಒಂದು ಬೆಲೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯಾ. ಈಗ ಉದಾಹರಣೆಗೆ ಹೇಳೋದಾದ್ರೆ, ನೀವು ತುಂಬಾ ಬಿಸಿಲಲ್ಲಿ ನೀವು ಬಿಸಿಲಲ್ಲಿ ಹಾಗೇ ಬಳಲಿ ಹೋಗಿದಾಗ ಮಾತ್ರನೇ ಆ ನೆರಳಲ್ಲಿ ಹೋಗಿ ನಿಂತ್ಕೊಂಡಾಗ ಆ ನೆರಳಿನ ಬೆಲೆ ನಿಮ್ಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಆ ಬಿಸಿಲಲ್ಲಿ ನೀವು ಹೋಗದೆ ಇದ್ದಿದ್ರೆ ಆ ನೆರಳಿನ ಬೆಲೆ ನಿಮ್ಗೆ ಯಾವತ್ತಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಹೌದು, ತುಂಬಾ ಕಷ್ಟ ಪಡೋರಿಗೆ ಮಾತ್ರನೇ ಸುಖದ ಬೆಲೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ನಮ್ಗೆ ಏನೋ ಕಲಿಸ್ಬೇಕು ಅಂತ ಕೆಲವು ವೇಳೆ ನಮ್ಮ ಪ್ರಾರ್ಥನೆಗಳಿಗೆ ಏನೋ ಒಂದು ತಡೆಯನ್ನಿಟ್ಟಿರ್ಬೋದು. ಆದ್ರೂ ಕೂಡ ನೀವು ಸ್ಥಿರವಾಗಿದ್ ನೋಡ್ರಿ, ಯೋಬನ ಹಾಗೆ ದೇವ್ರೆ ಪರವಾಗಿಲ್ಲ, ಆರೋಗ್ಯ ತಾನೇ ಪರವಾಗಿಲ್ಲಪ್ಪ, ನನ್ನ ಆಸ್ತಿ ತಾನೇ ಪರವಾಗಿಲ್ಲಪ್ಪ, ನನ್ನ ಮಕ್ಳು ತಾನೇ ಪರವಾಗಿಲ್ಲಪ್ಪ, ಆದ್ರೆ ನೀನೇ ಕೊಟ್ಟೆ ನೀನೇ ತೆಗೆದುಕೊಂಡೆ ಎಂಬುದಾಗಿ ಯೋಬನ ಹೇಳ್ತಾರೆ. ಪ್ರಿಯರೇ, ಅದೇ ರೀತಿಯಾಗಿ ಈ ದಿನ ಯಾವ ವಿಷಯದಲ್ಲೂ ಸೋತೋಗ್ಬಿಡ್ರಿ. ನೀವು ಏನೇ ಕಳ್ಕೊಂಡಿದ್ರು, ಏನೇ ನಡೆದಿಲ್ಲ ಅಂದ್ರೂ, ನೀವು ಹಾಗೇ ಹಿಂಚಾರಿ ಹೋಗಿದ್ರು, ದಯವಿಟ್ಟು ಮತ್ತೊಂದು ಆವರ್ತಿ ನಿಮ್ಮನ್ನ ಹೃದಯ ಪೂರ್ವಕವಾಗಿ ಯೇಸು ನಾಮದಲ್ಲಿ ಕರೀತಾ ಇದ್ದೇನೆ ಪ್ರಿಯರೇ. ಹಿಂಜಾರಿ ಹೋಗಿದ್ರೆ ಮತ್ತೆ ಬನ್ರಿ,
ಜಾರಿಗೆ ಹೋಗ್ಬೇಡ್ರಿ. ದೇವರ ವಾಕ್ಯದಲ್ಲಿ ನೆಲೆಗೊಳ್ರಿ, ಯೇಸುವಲ್ಲಿ ನೀವು ನೆಲೆಗೊಳ್ರಿ. ಈ ದಿನ ಖಂಡಿತವಾಗಿ ದೇವರು ನೀವು ಏನು ಕೇಳಿಕೊಂಡು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಈ ರೀತಿಯಾಗಿ ನೆಲೆಗೊಂಡಿದ್ದು, ಕಷ್ಟ ಅಂದ ತಕ್ಷಣ ಓಡೋಗ್ಬಿಡ್ಬೇಡ್ರಿ, ಕಣ್ಣೀರು ಅಂದ ತಕ್ಷಣ ಓಡೋಗ್ಬಿಡ್ಬೇಡ್ರಿ, ಅವಮಾನ ಅಂದ ಕೂಡಲೇ ಓಡೋಗ್ಬೇಡ್ರಿ. ಹಲ್ಲೆಲೂಯಾ. ನೆಲೆಗೊಳ್ರಿ. ದಾವೀದನ ಹಾಗೆ ನೆಲೆಗೊಳ್ರಿ, ಯೋಸೇಫನ ಹಾಗೆ ನೆಲೆಗೊಳ್ರಿ, ಯೋಬನ ಹಾಗೆ ನೆಲೆಗೊಳ್ರಿ. ಯೋಸೇಫನಿಗೆ ಎಷ್ಟು ಕಾರ್ಯಗಳು ಗೊತ್ತಾ? ಹಳ್ಳದಲ್ಲಾಗ್ತಾರೆ, ಮತ್ತೆ ಮೇಲ್ ತೆಗಿತಾರೆ, ಮತ್ತೆ ಅವನನ್ನ ಒಂದು ದಾಸನಾಗಿ ಮಾರ್ತಾರೆ, ಒಂದು ಕೆಲಸದವನಾಗಿ ಮಾರ್ತಾರೆ. ಮತ್ತೆ ಅಲ್ಲಿ ಹೋದ್ರೆ ಫರೋಹನ ಹೆಂಡತಿ ಒಂದು ರೀತಿಯ ಅವನಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಅಲ್ಲೊಂದು ಪಾಪದ ಶೋಧನೆ, ಮತ್ತೆ ಅಲ್ಲಿಂದ ಸೆರೆಮನೆ, ಮತ್ತೆ ಅಲ್ಲಿಂದ ಒಂದು ಕಾರ್ಯ. ಎಷ್ಟು ಗೊತ್ತಾ? ಎಲ್ಲ ಕಾರ್ಯದಲ್ಲಿ ಯೋಸೇಫನು ಕೂಡ ನೆಲೆಗೊಂಡಿದ್ದ ಪ್ರಿಯರೇ, ದಾವೀದನು ನೆಲೆಗೊಂಡಿದ್ದ, ಅಲ್ಲಿ ಯೋಬನು ನೆಲೆಗೊಂಡಿದ್ದ. ಈ ದಿನ ಈ ವಾಕ್ಯಗಳಲ್ಲಿ ಯಾಕೆ ನಮ್ಮ ಕೈಗಳಲ್ಲಿ ಬರೆದು ಕೊಟ್ಟಿದೆ ಪ್ರಿಯರೇ? ಇದನ್ನ ನಾವು ಅನುಸರಿಸಬೇಕು, ಇದರಲ್ಲಿರುವ ಕಾರ್ಯಗಳನ್ನ ಕಲ್ತ್ಕೊಳ್ಬೇಕು, ಇದರ ಪ್ರಕಾರ ನಾವು ಜೀವಿಸ್ಬೇಕು. ಹಲ್ಲೆಲೂಯ. ಹೌದು ಪ್ರಿಯರೇ, ಅದಕ್ಕಾಗಿ ದೇವರು ನಮ್ಗೆ ವಾಕ್ಯಗಳನ್ನ ಬರೆದು ಕೊಟ್ಟಿರೋದು. ಏನೋ ಸುಮ್ಮನೆ ಇದು ನಮ್ಗೆ ಕೈಗೆ ಸಿಕ್ಕಿಲ್ಲ. ನಿಮ್ಗೆ ಗೊತ್ತಾ, ಆಮೋಸದಲ್ಲಿ ಒಂದು ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ಮಾತು ಬರೆಯಲ್ಪಟ್ಟಿರ್ತದೆ. ಈಗ ನಮ್ಗೆ ಆಹಾರಕ್ಕೆ ಬರಗಾಲ ಬರ್ತಾ ಇದೆ, ಅದಕ್ಕೆ ಇದಕ್ಕೆ ಎಲ್ಲ ಬರಗಾಲ ಬರ್ತಿದೆ. ಆದ್ರೆ ಬರುವ ದಿನಗಳಲ್ಲಿ ಪ್ರಿಯರೇ, ನಮಗೊಂದು ದೊಡ್ಡ ಬರಗಾಲ ಬರ್ತಿದೆ. ಅದು ಎಂತ ಬರಗಾಲ ಗೊತ್ತಾ? ಅದು ವಾಕ್ಯಕ್ಕೆ ಒಂದು ಬರಗಾಲವಾಗಿದೆ. ಹಲ್ಲೆಲೂಯ. ಪ್ರಿಯರೇ, ಖಂಡಿತವಾಗಿ ಈ ದಿನದಲ್ಲಿ ನೀವು ದೇವರ ಕಡೆಗೆ ಆದಷ್ಟು ಬೇಗ ತಿರುಗಿಕೊಳ್ಳ್ರಿ. ದೇವರಲ್ಲಿ ಪ್ರಿಯರೇ ನೀವು ಸ್ಥಿರವಾಗಿ ನಿಂತುಕೊಳ್ಳ್ರಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಈಗ ಬರೋ ದಿನಗಳು ಎಂಥದ್ದಾಗಿದೆ ಅಂದ್ರೆ ಅದು ಒಂದು ಕ್ಷಾಮ. ಅದು ಯಾವುದಕ್ಕೆ ಕ್ಷಾಮ ಅಂತ ನೀವು ನೋಡೋದಾದ್ರೆ ಅದು ವಾಕ್ಯಕ್ಕೆ ಒಂದು ಕ್ಷಾಮವಾಗಿದೆ. ನೋಡ್ರಿ, ಆಮೋಸನು ಬರೆದ ಪುಸ್ತಕ, ಅದು ಆಮೋಸನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ನೋಡ್ರಿ, ಅದರಲ್ಲಿ ಹೇಳಲ್ಪಟ್ಟಿರ್ತದೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಹಲ್ಲೆಲೂಯ. ಪ್ರಿಯರೇ, ಈ ವಾಕ್ಯ ಓದುವಾಗ ಕೇಳುವಾಗ ನಿಮ್ಗೆ ಎಷ್ಟು ಜನಕ್ಕೆ ಹೃದಯದಲ್ಲಿ ದುಃಖ ಆಗ್ತಾ ಇದೆಯೋ ಗೊತ್ತಿಲ್ಲ, ಎಷ್ಟು ಜನ ಇದರ ಗ್ರಹಿಕೆನೇ ಇಲ್ಲದೆ ಇದ್ದೀರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನ ಮಾತ್ರನೇ ಪ್ರಿಯರೇ ಈ ಸತ್ಯವೇದ ನಮ್ಮ ಕೈಲಿರ್ತದೆ. ಹಲ್ಲೆಲೂಯ. ಈ ವಾಕ್ಯಗಳು ನಮ್ಮ ಕೈಲಿರ್ತದೆ. ಯಾಕೆ ಗೊತ್ತಾ? ಬಹಳ 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 ತುಂಬಾ ಹತ್ರದಲ್ಲಿ ಬಂದ್ಬಿಟ್ಟಿದೀವಿ ಅಂತ್ಯ ದಿನಗಳಿಗೆ. ಹಲ್ಲೆಲೂಯ. ಈ ಅಂತ್ಯ ದಿನಗಳಲ್ಲಿ ಏನೇನು ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾ? ಈ ವಾಕ್ಯ ನಮ್ಮ ಕೈಲಿರೋದಕ್ಕೆ ಬಿಡೋದಿಲ್ಲ, ಮನೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲೆಲ್ಲಿ ಅನೇಕ ಉಪದ್ರವಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಪ್ರಿಯರೇ. ಆದ್ದರಿಂದ ವಾಕ್ಯಕ್ಕೆ ಕ್ಷಾಮ ಬರ್ತಿದೆ. ಯಾಕೆ ಗೊತ್ತಾ? ನೋಡಿದ್ರ ನೀವು ನಾರ್ತ್ನಲ್ಲಿ ಎಲ್ಲೇ ನೋಡೋದಾದ್ರೆ, ನಾರ್ತಲ್ಲಿ ಯಾಕೆ ನಾವಿರುವ ಈ ಪ್ರಾಂತ್ಯಗಳಲ್ಲೇ ಸೇವಕರುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಗೊತ್ತಿದೆ ಸತ್ಯ? ಏನ್ ಗೊತ್ತಿದೆ ಅವ್ರಿಗೆ ದೇವರ ಪ್ರೀತಿ, ಯೇಸುವಿನ ತ್ಯಾಗ ಅವ್ರಿಗೆ ಏನ್ ಗೊತ್ತಿದೆ? ಅಲ್ಲಿ ಅವ್ರು ತಿಳಿದೇ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕುವಾಗ ಯೇಸು ಕ್ರಿಸ್ತನ ಒಂದೇ ಮಾತು ಹೇಳ್ತಾ ಇದ್ದಾರೆ, ಅಪ್ಪ, ಇವರು ತಿಳಿಯದೆ ನನ್ನನ್ನು ಶಿಲುಬೆಗೆ ಹಾಕ್ತಾ ಇದ್ದಾರೆ, ತಿಳಿಯದೆ ನನ್ನನ್ನು ಹೊಡಿತಾ ಇದ್ದಾರೆ, ತಿಳಿಯದೆ ನನ್ನ ಮುಖಕ್ಕೆ ಉಗುಳ್ತಾ ಇದ್ದಾರೆ, ತಿಳಿಯದೇನೆ ನನಗೆ ಕಹಿಯಾದ ನೀರನ್ನು ಕೊಡ್ತಾ ಇದ್ದಾರೆ. ಆದರೆ ಇವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲೂ ಕೂಡ ಜನರ ಮೇಲೆ ಒಂದು ತಪ್ಪು ಹೊರಿಸದೆ ಅವ್ರನ್ನ ಕ್ಷಮಿಸ್ತಾ ಇದ್ದಾರೆ. ಪ್ರಿಯ, ಈ ದಿನ ನಾವು ಕೂಡ ಸಭೆಗಳ ಮೇಲೆ ದಾಳಿ ಮಾಡುವವ್ರನ್ನ, ಹಲ್ಲೆಲೂಯ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾತನಾಡೋನ ಖಂಡಿತ ಕ್ಷಮಿಸ್ಬೇಕಾಗಿದೆ. ಹಲ್ಲೆಲೂಯ. ಅವ್ರಿಗೆ ಹಾಕಿ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ದೇವರ ರುಚಿ ಗೊತ್ತಿಲ್ಲ, ಅವ್ರಿಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಪರಲೋಕ ಇದೆ, ಶಾಶ್ವತ ಜೀವನ ಇದೆ ಅಂತ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ಈ ಲೋಕನೇ ಶಾಶ್ವತ, ಈ ಲೋಕದಲ್ಲಿ ಸತ್ರೆ ಇನ್ನು ಜೀವನ ಮುಗೀತು ಅಂತ ಅನೇಕರು ಅಂದ್ಕೊಂಡಿದ್ದಾರೆ. ಪ್ರಿಯ, ಅವ್ರಿಗೆ ಸತ್ಯ ಗೊತ್ತಿಲ್ಲ. ಯೇಸುವೆ ಮಾರ್ಗ, ಸತ್ಯ, ಜೀವ ಅನ್ನೋದವ್ರಿಗೆ ಗೊತ್ತಿಲ್ಲ ಪ್ರಿಯರೇ. ಹಲ್ಲೆಲೂಯ. ಆದ್ರೆ ನಮ್ಗೆ ಸತ್ಯ ಗೊತ್ತು, ನಮ್ಗೆ ಈ ಲೋಕ ಶಾಶ್ವತ ಅಲ್ಲ, ಈ ಲೋಕ ಜೀವನ ಶಾಶ್ವತ ಅಲ್ಲ. ನಾವು ಇಲ್ಲಿ ಕಣ್ಣು ಮುಚ್ಚಿದ್ರು ನಾವು ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇವೆ. ಅಲ್ಲಿ ಸಾವಿರಾರು ವರ್ಷಗಳು ಒಂದು ಶಾಶ್ವತ ಜೀವನ, ನಿತ್ಯ ಜೀವನ ನಮಗೆ ಇದೆ. ಹಲ್ಲೆಲೂಯ. ಅದಕ್ಕಾಗಿ ಬರುವ ದಿನಗಳಲ್ಲಿ ವಾಕ್ಯಕ್ಕೆ ಕ್ಷಾಮ ಬರ್ತಾ ಇದೆ. ಇದಕ್ಕಾಗಿ ನೀವು ದಯವಿಟ್ಟು ಪ್ರಿಯರೇ ಸಿದ್ಧರಾಗ್ರಿ. ಆದಷ್ಟು ವಾಕ್ಯಗಳನ್ನು ಓದಿ 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 ವಾಕ್ಯದಲ್ಲಿ ನೆಲೆಗೊಳ್ರಿ. ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ರಿ. ಅದನ್ನ ಬಾಯಿಪಾಠ ಮಾಡ್ಕೊಳ್ರಿ. ಯಾವತ್ತೋ ಯಾರೋ ಮಾಡಿದ ನೆನ್ಸ್ಕೊಂಡು ಇನ್ನೂ ಅದನ್ನೇ ಧ್ಯಾನ ಮಾಡ್ತಾ, ಅವ್ರು ಹೀಗಂದ್ರು, ಅವ್ರು ಹೀಗ್ ಮಾಡಿದ್ರು, ಅವ್ರು ನನ್ನ ಬೈದ್ರು, ಅವ್ರು ನನ್ನ ಹೊಡೆದ್ರು, ಅವಳಿಗೆ ಮಾಡ್ತೀನಿ, ಅವ್ನಿಗೆ ಬೇಡ. ಆ ಕಾಲದಲ್ಲಿ ನಾವೀಗ ಇಲ್ಲ. ಎಲ್ಲರನ್ನ ಕ್ಷಮಿಸ್ರಿ, ಎಲ್ಲರನ್ನ ಬಿಟ್ಟು ಕೊಟ್ಬಿಟ್ರಿ. ದೇವ್ರೆ ನೀನ್ ನೋಡ್ಕೋಪ್ಪ. ಅಲ್ಲೆಲ್ಲಿ ಈ ದಿನ ನಮಗೆ ಇರಬೇಕಾದ ದೇವರ ವಾಕ್ಯ, ಈ ಹೃದಯ ಆದಷ್ಟು ಮಟ್ಟಿಗೆ ಈ ವಾಕ್ಯವನ್ನ ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ರಿ.
ಆದಷ್ಟು ಮಟ್ಟಿಗೆ ವಾಕ್ಯಗಳನ್ನು ಬಾಯ್ಪಾಠ ಮಾಡ್ಕೊಳ್ರಿ ಪ್ರಿಯರೇ. ಹಾಲೆಲೂಯ. ಆದಷ್ಟು ಮಟ್ಟಿಗೆ ದೇವರ ವಾಕ್ಯಕ್ಕಾಗಿ ಆಸೆ ಪಡ್ರಿ, ದಾಹ ಪಡ್ರಿ. ಆದ್ರಿಂದನೇ ನೋಡಿ ಎಲ್ಲ ಸೇವಕರುಗಳಿದ್ದೀನಿ ಎಷ್ಟೋ ಉಪದ್ರವದ ಮಧ್ಯೆ, ಬಲಹೀನತೆ ಮಧ್ಯೆ, ಅನಾರೋಗ್ಯದ ಮಧ್ಯೆ, ಹಸುವಿನ ಮಧ್ಯೆ, ಎಷ್ಟೋ ಕಷ್ಟಗಳ ನಡುವೆ ಅವರು ಸೇವೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಈಗ ಅನೇಕ ಸೇವಕರುಗಳನ್ನು ಸಾಯಿಸ್ತಾ ಇದ್ದಾರೆ, ಎಷ್ಟೋ ಸೇವಕರುಗಳ ರಕ್ತ ಸಾಕ್ಷಿಗಳಾಗಿ ಸಾಯ್ತಾ ಇದ್ದಾರೆ. ಆಗ ಸೇವಕರು ಕಡಿಮೆ ಆಗ್ತಾ ಏನಾಗುತ್ತೆ? ವಾಕ್ಯ ಕಡಿಮೆ ಆಗುತ್ತೆ ಅಲ್ವಾ, ಬೋಧನೆಗಳು ಕಡಿಮೆ ಆಗುತ್ತಲ್ಲ, ಸುವಾರ್ತೆ ಹರಡೋದು ಕಡಿಮೆ ಆಗುತ್ತಲ್ಲ. ಪ್ರಿಯರೇ, ದಯವಿಟ್ಟು ಉಜ್ಜೀವನಕ್ಕಾಗಿ ನೀವು ಪ್ರಯಾಸ ಪಡ್ರಿ. ಇನ್ನು ಉಜ್ಜೀವನ ಬರಬೇಕು, ಇನ್ನು ಉಜ್ಜೀವನ ಬಂದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಉಜ್ಜೀವನ ಬರಬೇಕು. ಹಾಲೆಲೂಯ. ನಮ್ಮ ಕರ್ನಾಟಕದಲ್ಲಿ ಉಜ್ಜೀವನ ಬರ್ಬೇಕಂದ್ರೆ ಪ್ರತಿದಿನ ನಶಿಸುವ ಆತ್ಮಗಳಿಗೆ ನೀವು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ನೀವು ನೆಲೆಗೊಂಡಿರ್ಬೇಕು. ನಿಮ್ಮ ಪರಿಸ್ಥಿತಿಗಳಲ್ಲೇ ನೀವು ನೆಲೆಗೊಳ್ತಾ ಇಲ್ಲ. ನೀವೇನೇ ಏನಾದ್ರೂ ಚಿಕ್ಕ ಕಷ್ಟ ಬಂದ ತಕ್ಷಣ ದೇವರಿಂದ ಹಿಂಜಾರಿ ಹೋಗ್ಬಿಡ್ತಾ ಇದ್ದೀರಾ, ವಾಕ್ಯದಿಂದ ದೂರ ಹೋಗ್ಬಿಡ್ತಾ ಇದ್ದೀರಾ. ನೀವೇ ಇನ್ನೂ ನೆಲೆಗೊಂಡಿಲ್ಲ ಅಂದ್ರೆ ಇನ್ನು ನಶಿಸುವ ಆತ್ಮಗಳಿಗೆ ಪ್ರಿಯರೇ, ನೀವು ಹೇಗೆ ವಾಕ್ಯವನ್ನು ಹೇಳಲಿಕ್ಕೆ ಸಾಧ್ಯ? ಅವರಿಗಾಗಿ ಹೇಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ? ಅವರಿಗಾಗಿ ಕಣ್ಣೀರು ಸುರಿಸಿ ಅವರಿಗಾಗಿ ನೀವು ಮಧ್ಯಸ್ಥಿಕೆ ವಹಿಸಿ ದೇವರ ಬಳಿ ಪ್ರಾರ್ಥಿಸುವುದು ಯಾವಾಗ? ಹಲ್ಲೆಲೂಯ. ದೇವರು ನಮ್ಮ ಬಳಿ ಏನು ಬಯಸೋದಿಲ್ಲ ಪ್ರಿಯರೇ. ನೋಡ್ರಿ, ಯೇಸು ಕ್ರಿಸ್ತನಿಗೆ ನಾವು ಏನು ಹಣ ಕೊಡ್ಬೇಕಾಗಿಲ್ಲ. ಅಲ್ಲೆಲ್ಲೂ ನಮ್ಮ ಶರೀರವನ್ನು ಕುಯ್ದುಕೊಳ್ಳಬೇಕಾಗಿಲ್ಲ, ನಮ್ಮ ಶರೀರವನ್ನು ಕಾಯ ಮಾಡಿಕೊಳ್ಬೇಕಾಗಿಲ್ಲ, ನಮ್ಮನ್ನು ಯಾವ ರೀತಿ ನೋಯಿಸ್ಕೊಳ್ಬೇಕಾಗಿಲ್ಲ. ಯೇಸು ಸ್ವಾಮಿ ಬಯಸೋದು ಒಂದೇ ಒಂದು ಪ್ರಿಯರೇ, ಏನು ಗೊತ್ತಾ? ಆತನಲ್ಲಿ ನಂಬಿಗಸ್ತರಾಗಿರಬೇಕು, ಆತನ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು, ಆತನಲ್ಲಿ ನಾವು ನೆಲೆಗೊಂಡಿರ್ಬೇಕು. ಅದೇ ಸಮಯದಲ್ಲಿ ಎಲ್ಲರಿಗೂ ಕೂಡ ಸುವಾರ್ತೆಯನ್ನು ಸಾರಬೇಕು. ಈ ಶುಭವಾರ್ತೆಯನ್ನು, ಏನು ಶುಭವಾರ್ತೆ? ಏಸು ಕ್ರಿಸ್ತನು ಜನಿಸಿದ್ದು, ಹಲ್ಲೆಲೂಯ. ಏಸು ಕ್ರಿಸ್ತನು ಸೇವೆ ಮಾಡಿದ್ದು, ಹಲ್ಲೆಲೂಯ. ಏಸು ಕ್ರಿಸ್ತನು ನಮಗಾಗಿ ಮರಣ ಹೊಂದಿದ್ದು, ನಮ್ಮ ಪಾಪ ಶಾಪ ರೋಗಗಳನ್ನು ಹೊತ್ತು ತೀರಿಸಿದ್ದು, ಮತ್ತೆ ಏಸು ಕ್ರಿಸ್ತನ ಪುನರುತ್ಥಾನನಾದದ್ದು, ಹಲ್ಲೆಲೂಯ. ಮತ್ತೆ ಆತನು ಬರಲಿರುವುದು. ಇದೇ ಶುಭವಾರ್ತೆ, ಇದೇ ಸುವಾರ್ತೆ. ಇಷ್ಟು ಕಾರ್ಯಗಳನ್ನ ತಿಳಿಯದೇ ಇರುವ ಜನರಿಗೆ ನಾವು ಸಾರೋದೇ ಆದ್ರೆ ಖಂಡಿತ ಅವರು ಕೂಡ ರಕ್ಷಣೆ ಹೊಂದಿ ಅವರ ಆತ್ಮಗಳು ನರಕಕ್ಕೆ ಹೋಗದೆ ಪರಲೋಕಕ್ಕೆ ಬರೋದಕ್ಕೆ ನಾವು ಸಹಾಯವಾಗ್ತೇವೆ. ಇದನ್ನೇ ಯೇಸು ಸ್ವಾಮಿ ನಮ್ಮ ಬಳಿ ಬಯಸ್ತಾರೆ. ಪ್ರಿಯರೇ, ಈ ರೀತಿ ಒಂದು ಜೀವನ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ನೋಡ್ರಿ. ಮೊದಲನೇದಾಗಿ, ನಿಮ್ಮ ಯಾವ ಪರಿಸ್ಥಿತಿಯಲ್ಲೂ ಕಷ್ಟದಲ್ಲಿ ಹಿಂಜಾರಿ ಹೋಗ್ಬೇಡ್ರಿ, ಕರ್ತನಲ್ಲಿ ಆತನ ವಾಕ್ಯದಲ್ಲಿ ನೆಲೆಗೊಂಡಿರ್ರಿ. ಎರಡನೇದಾಗಿ, ಆದಷ್ಟು ಮಟ್ಟಿಗೆ ನಿಮಗೆ ತಿಳಿದವರಿಗೆ, ಅಕ್ಕಪಕ್ಕದವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಯೇಸು ಯಾರು ಎಂಬುದನ್ನ ಸಂದರ್ಭ ಬಂದಾಗ ದಯವಿಟ್ಟು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ರಿ. ನಾವು ತಿಳಿಸದೆ ಹೋದ್ರೆ ಅವರಿಗೆ ಸತ್ಯ ಗೊತ್ತಾಗೋದಿಲ್ಲ. ಅಲ್ಲಿ ಅವಮಾನ ಬರುತ್ತಾ ಪರವಾಗಿಲ್ಲ, ನಿಂದೆ ಬರುತ್ತಾ ಪರವಾಗಿಲ್ಲ, ಹೋರಾಟ ಬರುತ್ತಾ ಪರವಾಗಿಲ್ಲ. ಪ್ರಿಯರೇ, ಇಲ್ಲಿ ನಿಮ್ಮ ಮುಂದೆ ವಾಕ್ಯ ಹೇಳ್ತಾ ಇದ್ದೀನಲ್ಲ, ನಾವು ಕೂಡ ಕುಟುಂಬವಾಗಿ ಎಷ್ಟೋ ಬಾರಿ ಬೀದಿಯಲ್ಲಿ ಹೋಗಿ ದೇವರ ಟ್ಯಾಕ್ಸ್ ಅನ್ನು ಹಂಚ್ತಾ ಇದ್ದೇವೆ. ಹೌದು ಪ್ರಿಯರೇ, ಎಷ್ಟೋ ಸಾರಿ ನಾವು ನಿಂದೆಗೆ ಒಳಗಾಗಿದ್ದೇವೆ. ಎಷ್ಟೋ ಜನ ನಮ್ಮನ್ನು ಅವಮಾನ ಮಾಡಿದ್ರು, ಎಷ್ಟೋ ಜನ ನಮ್ಮ ಮುಖಕ್ಕೆ ಹೋಗೋದು ಈ ಮಾತನ್ನ ದೇವರಿಗೆ ಕೇಳಿಸಿಕೊಳ್ತಾ ಇದ್ದಾರೆ. ಮಲಕಿ 3:16 ದೇವರ ವಾಕ್ಯ ಪಟ್ಟಿರ್ತದೆ, ದೇವರ ಭಯಭಕ್ತಿ ಉಳ್ಳ ವ್ಯಕ್ತಿಗಳು ಮಾತನಾಡಿಕೊಳ್ಳುವಾಗ ದೇವರು ಅದನ್ನ ಕಿವಿಗೊಟ್ಟು ಗಮನ ಕೊಟ್ಟು ಕೇಳ್ತಾರಂತೆ. ಈಗ ನಾನು ನಿಮ್ ಜೊತೆ ಮಾತಾಡೋದನ್ನ ಕೂಡ ದೇವರು ಕೇಳ್ತಾ ಇದ್ದಾರೆ, ಪರಲೋಕ ಗಮನಿಸ್ತಾ ಇದೆ ಪ್ರಿಯರೇ. ಆ ಭಯದಲ್ಲಿ ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಾವು ಎಷ್ಟೋ ಅವಮಾನಗಳನ್ನು ಕುಟುಂಬವಾಗಿ ಸಂಧಿಸಿದ್ದೇವೆ. ದೇವರ ವಾಕ್ಯವನ್ನು ಹೇಗಾದ್ರೂ ತಿಳಿಸಬೇಕು, ದೇವರ ಪ್ರೀತಿಯನ್ನು ಹೇಗಾದ್ರೂ ಸಾರಬೇಕೆಂಬುದಾಗಿ ಕೆಲವು ಪ್ರಯತ್ನಗಳನ್ನು ಮಾಡುವಾಗ, ಆ ಸುವಾರ್ತೆಯನ್ನು ಸಾರುವಾಗ ಅನೇಕ ಅವಮಾನಗಳನ್ನ ಸಹಿಸ್ಕೊಂಡ್ವಿ. ಆದ್ರೂ ನಾವು ಹಿಂಚಾರಿ ಹೋಗ್ಲಿಲ್ಲ ಪ್ರಿಯರೇ. ಆ ಸಮಯದಲ್ಲಿ ದೇವರು ಬಲ ಕೊಟ್ರು, ಆ ದೇವರ ಅಪಾಯದಿಂದ ಬಿಡಿಸಿದ್ರು, ಆ ಸೈತನ ಕ್ರಿಯೆಗಳನ್ನು ಮುರಿದು ಹಾಕಿದ್ರು, ಮತ್ತೆ ನಮ್ಮನ್ನ ಎಬ್ಸಿದ್ರು, ಮತ್ತೆ ನಮ್ಮನ್ನ ಬಲಪಡಿಸಿದ್ರು ಪ್ರಿಯರೇ. ಎಷ್ಟೋ ಅವಮಾನಗಳು ಗೊತ್ತಾ? ಸೇವೆ ಹಾದಿಯಲ್ಲಿ ಎಷ್ಟೋ ಅವಮಾನಗಳು, ಎಷ್ಟೋ ನಿಂದೆಗಳು, ಎಷ್ಟೋ ಹೋರಾಟಗಳು, ಎಷ್ಟೋ ಕಾರ್ಯಗಳು. ಸೈತನ ಹಲವು ವಿಧವಾಗಿ ಹಲವರನ್ನ ಎಬ್ಬಿಸಿ ನಮ್ಮನ್ನ ಕುಗ್ಗಿಸಿ ಬಿಡಬೇಕು, ನಾವು ಸೇವೆ ಮಾಡಬಾರ್ದು, ದೇವರಲ್ಲಿ ನಿಲ್ಲಬಾರ್ದು, ನಮ್ಮ ಕುಟುಂಬ ದೇವರಿಗಾಗಿ ಜೀವಿಸಬಾರ್ದು ಎಂಬುದಾಗಿ ಸೈತನ ಹಲವು ವಿಧದಲ್ಲಿ ಪ್ರಯತ್ನ ಮಾಡಿದ್ರು. ಆದರೆ ನನ್ನ ಯೇಸು ಕ್ರಿಸ್ತ ನಮ್ಮನ್ನು ಬಿಡಲೇ ಇಲ್ಲ. ಯಾಕಂದ್ರೆ ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇವೆ, ಆತನ ವಾಕ್ಯದಲ್ಲಿ ನೆಲೆಗೊಂಡಿದ್ದೇವೆ, ನಾವು ಕರ್ತನಲ್ಲಿ ನೆಲೆಗೊಂಡಿದ್ದೇವೆ. ಆದ್ರಿಂದ ಇದುವರೆಗೂ ನಾವು ಏನು ಬೇಡಿಕೊಂಡ್ರು ನನ್ನ ಯೇಸು ಕ್ರಿಸ್ತ, ನನ್ನ ತಂದೆಯ ದೇವರು ಅನುಗ್ರಹಿಸ್ತಲೇ ಇದ್ದಾರೆ, ಕೊಡ್ತಲೇ ಇದ್ದಾರೆ ಪ್ರಿಯರೇ. ಈ ದಿನ ನಾನು ನನ್ನ ಕುಟುಂಬ ಕರ್ತನಿಗಾಗಿ ಯೇಸುವಿನ ನಾಮದಲ್ಲಿ ಆತನ ಮಹಿಮೆಗೆ ಹೇಳ್ತಾ ಇದ್ದೇನೆ. ದೇವರ ನಾಮಕ್ಕೆ ಮಹಿಮೆಯಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಅಲ್ಲಿ ಅಲ್ಪರು, ಅಯೋಗ್ಯರು, ಯಾವುದಕ್ಕೂ ಬಾರದ ನಮ್ಮನ್ನ, ಜ್ಞಾನವಿಲ್ಲದ ನಮ್ಮನ್ನ, ವಿದ್ಯೆ ಇಲ್ಲದ ನಮ್ಮನ್ನ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಜನರು ನಮ್ಮನ್ನ ತಳ್ಳಿ ಬಿಡುವಾಗ ಯೇಸು ಕ್ರಿಸ್ತ ನಮ್ಮನ್ನ ಆರಿಸಿ ತೆಗೆದು. ನೋಡ್ರಿ, ಈ ಲೋಕದಲ್ಲಿ ನಮ್ಮನ್ನ ಒಂದು ಆರಿಸ್ಕೊಳ್ಬೇಕು ಅಂದ್ರೆ ನಮ್ಮಲ್ಲಿ ಏನೋ ಒಂದು ಕ್ವಾಲಿಫಿಕೇಶನ್ ಎದುರು ನೋಡ್ತಾರೆ ಅಲ್ವಾ? ಆದರೆ ಬಲ ಉಳ್ಳವ್ರನ್ನ ಈ ಲೋಕ ಹುಡುಕುತ್ತೆ, ಜ್ಞಾನ ಉಳ್ಳವ್ರನ್ನ ಈ ಲೋಕ ಹುಡುಕುತ್ತೆ, ಆಸ್ತಿವಂತರನ್ನ ಈ ಲೋಕ ಹುಡುಕುತ್ತೆ. ಆದ್ರೆ ಯೇಸು ಕ್ರಿಸ್ತನು ತನ್ನ ಕೆಲಸಕ್ಕಾಗಿ ಹುಡುಕೋದು ಯಾರನ್ನು ಗೊತ್ತಾ? ಬಲಹೀನರನ್ನ, ಹಲ್ಲೆಲೂಯ, ತಳ್ಳಲ್ಪಟ್ಟವರನ್ನ, ತಿರಸ್ಕರಿಸಲ್ಪಟ್ಟವ್ರನ್ನ, ಕೈ ಬಿಡಲ್ಪಟ್ಟವ್ರನ್ನ ಪ್ರಿಯರೇ. ಆದ್ದರಿಂದ ಈ ದಿನ ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಿ. ಕರ್ತನ ವಾಕ್ಯದಲ್ಲಿ ನೆಲೆಗೊಂಡಿರುವಾಗ ನೀವು ಏನ್ ಕೇಳಿದ್ರು ಹೊಂದ್ಕೊಳ್ತೀರಾ. ಕರ್ತನಲ್ಲಿ ನೆಲೆಗೊಂಡಿರಿ, ಹಿಂಜಾರಿ ಹೋಗ್ಲೇಬೇಡ್ರಿ,
ಈ ಸಮಸ್ಯೆ ಬಂತು ಅಂತ ನಾವು ದೂರ ಹೋಗ್ಬಿಟ್ರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಬರುವಾಗ ದೇವರು ನಮಗೆ ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ದೇವರೇ, ಇತ್ತಾನೆ ನೀನ್ ನನ್ನ ಜೊತೆ ಇದೆಯಪ್ಪ, ನಾನು ನಿನ್ನಲ್ಲಿ ನೆಲೆಗೊಳ್ತೀನಪ್ಪ, ಇನ್ನೂ ಪ್ರಾರ್ಥನೆ ಮಾಡ್ತೇನೆ, ಇನ್ನೂ ವಾಕ್ಯ ಹೋಗ್ತೇನೆ, ಇನ್ನೂ ನಿನ್ನ ಪ್ರೀತಿಸ್ತೇನೆ, ಇನ್ನೂ ನಿನ್ನ ನಂಬ್ತೇನೆ ದೇವರೇ, ನಿನ್ನನ್ನೇ ಅಂಟಿಕೊಳ್ತೇನೆ, ನಿನ್ನನ್ನೇ ಹೊರಗೆಕೊಳ್ತೇನೆ. ಆ ರೀತಿಯಾಗಿ ನೀವು ಹೇಳಿ ನೋಡ್ರಿ ಪ್ರಿಯರೇ, ಖಂಡಿತವಾಗಿ ನೀವು ಏನೇನೆಲ್ಲ ಕೇಳಿಕೊಳ್ತೀರಿ ಅದನ್ನೆಲ್ಲ ಕರ್ತನ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ರೆ ಖಂಡಿತ ಕೊಡ್ತಾರೆ. ಅವರು ಮನುಷ್ಯರಂತೆ ಎರಡು ಮಾತಿನವರಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನು ಮಾತ್ರವೇ ಹೇಳ್ತಾರೆ ಪ್ರಿಯರೇ. ಅಂತ ದೇವರನ್ನ, ಸತ್ಯ ದೇವರನ್ನ, ಜೀವವುಳ್ಳ ದೇವರನ್ನ, ಮಹಿಮೆಯುಳ್ಳ ದೇವರನ್ನ, ಮಹೋನ್ನತನಾದ ದೇವರನ್ನ, ಪರಾತ್ಪರನಾದ ದೇವರನ್ನ ನಾವು ಆರಾಧಿಸ್ತೇವೆ. ಯೇಸುವಿನ ಹೆಸರುಗಳನ್ನ ಹೇಳ್ಬೇಕು ಅಂದ್ರೆ ಹಾಗೇ ಒಂದು ಉತ್ಸಾಹ, ಹುಮ್ಮಸ್ಸು ಬರ್ತದೆ ನೋಡ್ರಿ ಪ್ರಿಯರೇ. ಅಲ್ಲೆಲ್ಲಿ ಇನ್ನು ಹೇಳ್ತಾರೆ, ದಿನ ಎಲ್ಲ ಆತನ ಕುರಿತು ಹೋಗ್ಲಿಕ್ತಾನೆ ಇರ್ಬೋದು, ದಿನವೆಲ್ಲ ಆತನನ್ನ ಮಹಿಮೆ ಪಡಿಸ್ತಾನೆ ಇರ್ಬೋದು. ಯಾಕಂದ್ರೆ ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರು, ಅಲ್ಲೆಲ್ಲೂ ಪರಾಕ್ರಮಿಯಾದ ದೇವರು, ಅಲ್ಲೆಲ್ಲೂ ಸರ್ವಶಕ್ತನಾದ ದೇವರು, ಕಣ್ಣೀರನ್ನು ಒರೆಸೋ ದೇವರು, ಚಿಂತೆಯನ್ನು ತೆಗೆದು ಹಾಕೋ ದೇವರು, ಭಯವನ್ನು ನೀಗಿಸೋ ದೇವರು, ಅದ್ಭುತ ಮಾಡೋ ದೇವರು, ಕೊರತೆಗಳನ್ನು ನೀಗಿಸೋ ದೇವರು, ಸಾಲಗಳನ್ನು ತೀರಿಸೋ ದೇವರು, ವಿವಾಹವನ್ನು ಮಾಡಿಕೊಡುವ ದೇವರು, ಮನೆ ಕಟ್ಟಿಕೊಡುವ ದೇವರು, ಕುಟುಂಬ ಸಂಬಂಧಗಳನ್ನು ಸರಿ ಮಾಡೋ ದೇವರು, ಬೇರ್ಪಟ್ಟಿರೋ ಒಂದು ಮಾಡೋ ದೇವರು, ಸೇವೆಯಲ್ಲಿ ಮುನ್ನಡೆಸೋ ದೇವರು, ಅಲ್ಲೆಲ್ಲೇ ಸೋತು ಹೋದಾಗ, ಕುಗ್ಗಿ ಹೋದಾಗ ಕರೆ ಹಿಡಿದು ಮೇಲೆತ್ತೋ ದೇವರು, ಅಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಅಲ್ಲೆಲ್ಲೂ ಥ್ಯಾಂಕ್ ಯು ಲಾರ್ಡ್. ಅದನ್ನ ಮಹಿಮೆ ಮಹತ್ವವುಳ್ಳ ದೇವರಾಗಿದ್ದಾರೆ. ಆ ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಪ್ರಿಯರೇ. ಆತನಲ್ಲಿ, ಆತನ ವಾಕ್ಯದಲ್ಲಿ ನೆಲೆಗೊಂಡಿರಿ. ಖಂಡಿತವಾಗಿ ಈ ದಿನ ನೀವು ಎಷ್ಟು ವರ್ಷಗಳಿಂದ ಯಾವ ಕಾರ್ಯಕ್ಕಾಗಿ ಕಾಯ್ತಾ ಇದ್ದೀರೋ, ಇದೊಂದು ಕಾರ್ಯವನ್ನು ಸತತವಾಗಿ ನೀವು ಮಾಡಿ ನೋಡ್ರಿ, ನೆಲೆಗೊಂಡಿರ್ರಿ. ಖಂಡಿತವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕಾರ್ಯಗಳು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಿ. ಈ ದಿನ ಪರಿಶುದ್ಧಾತ್ಮನು ಅದ್ಭುತವಾಗಿ ವಾಕ್ಯದ ಮೂಲಕ ನಿಮ್ಮ ಜೊತೆ ಮಾತನಾಡಿದರೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. ಆದಷ್ಟು ವಾಕ್ಯಗಳಿಗೆ ಪ್ರಥಮ ಸ್ಥಾನವನ್ನು, ಅಂದರೆ ಮೊದಲ ಸ್ಥಾನವನ್ನು ಪ್ರಿಯರೇ ನೀವು ಕೊಡ್ರಿ. ಆತನಲ್ಲಿ ನೆಲೆಗೊಂಡಿರಿ ಎಲ್ಲಾ ಸಮಯ. ಯೇಸುವೆ ನೀನೇ ಎಲ್ಲ, ಯೇಸುವೆ ನೀನು ಮಾಡ್ತೀವಿ, ಯೇಸುವೆ ನೀನು ಕೊಡ್ತೀವಿ, ಯೇಸುವೆ ನೀನು ನನ್ನ ಜೊತೆ ಇದೆ, ಯೇಸುವೆ ನೀನೇ ಬಲ, ನೀನೇ ಬಂಡೆ, ನೀನೇ ಕೋಟೆ, ನೀನೇ ದುರ್ಗ, ನೀನೇ ಗುರಾಣಿ, ನೀನೇ ಕೇಡಿಯ, ನೀನೇ ಆಶ್ರಯಗಿರಿ, ಎಲ್ಲ ನೀನೇ ಸ್ವಾಮಿ ಎಂಬುದಾಗಿ ಪ್ರಿಯರೇ ನೀವು ಹೇಳ್ತಾ ಇರ್ರಿ. ಖಂಡಿತ ನಿಮ್ಮ ಎಲ್ಲ ಕಾರ್ಯಗಳು ಜಯವಾಗಿ ಕೈಗೂಡಿ ಬರ್ತವೆ. ಆಮೇಲೆ ಸೋತು ಹೋಗ್ಬೇಡ್ರಿ, ಅಳೋದನ್ನ ನಿಲ್ಲಿಸ್ರಿ, ಚಿಂತೆಯನ್ನ ಬಿಡ್ರಿ. ಹಾಸಿಗೆಯಲ್ಲಿರುವ ಅನೇಕರು ಇದನ್ನ ನೋಡ್ತಾ ಇದ್ದೀರಾ, ಅದನ್ನ ನಾನು ನೋಡ್ತಾ ಇದ್ದೀನಿ, ಕಾಮೆಂಟ್ ಮಾಡ್ತಾ ಇದ್ದೀರಾ. ಹಾಸಿಗೆಯಲ್ಲಿರುವ ನೀವು ಹೇಳ್ರಿ, ಈ ದಿನ ನನ್ನ ಪರಿಸ್ಥಿತಿ ಬದಲಾಗ್ತದೆ. ಪ್ರತಿದಿನ ಎತ್ತ ಕೂಡಲೇ ಹೇಳ್ರಿ, ಈ ದಿನ ನನ್ನ ಹಾಸಿಗೆ ಪರಿಸ್ಥಿತಿ ಬದಲಾಗ್ತದೆ. 38 ವರ್ಷದಿಂದ ಆ ಹಾಸಿಗೆಯಲ್ಲಿ ಬಿದ್ದಿದ್ದ ಮನುಷ್ಯನಿಗೆ ದೇವರು ಒಂದು ಮಾತು ಹೇಳಿದ ಕೂಡಲೇ, ಯೇಸು ಕ್ರಿಸ್ತನು ಒಂದೇ ಒಂದು ಮಾತು ಹೇಳಿದ ಕೂಡಲೇ 38 ವರ್ಷದ ರೋಗ ಅವನನ್ನು ಬಿಟ್ಟು ಹೋಗಿ ಅವನು ಎದ್ದು ನಡೆದ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ ರೀತಿ ಪ್ರತಿದಿನ ಹಾಸಿಗೆಯಲ್ಲಿ ಎದ್ದೇಳ್ಬೇಕಾದ್ರೆ ನಂಬಿಕೆಯಿಂದ ಹೇಳ್ರಿ, ದೇವರು ಈ ದಿನ ನನ್ನ ಹಾಸಿಗೆ ಪರಿಸ್ಥಿತಿ ಬದಲಾಗ್ತದೆ, ಈ ದಿನ ಎದ್ದು ಹೇಳ್ತೇನೆ, ಈ ದಿನ ಓಡಾಡ್ತೇನೆ, ಈ ದಿನ ಕಾರ್ಯ ಮಾಡ್ತೇನೆ, ಈ ದಿನ ಆಲಯಕ್ಕೆ ಬರ್ತೇನೆ, ಈ ದಿನ ಮಾಡ್ತೇನೆ. ಈ ರೀತಿಗೆ ಪಾಸಿಟಿವ್ ಆಗಿ ನೀವು ಮಾತಾಡ್ತಾ ಇರಿ. ಖಂಡಿತ ದೇವರು ನಿಮಗೆ ಅದ್ಭುತ ಮಾಡೇ ಮಾಡ್ತಾರೆ. ನೀವು ದೇವರನ್ನ ಮಹಿಮೆ ಪಡಿಸ್ತಾರೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಪ್ರಿಯರೇ, ಪ್ರತಿನಿತ್ಯ ಕೇಳಿಕೊಳ್ಳುವಂತೆ ಈ ದಿನ ಕೂಡ ನಿಮ್ಮಲ್ಲಿ ಒಂದು ಚಿಕ್ಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇನ್ನು ಯಾರು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಪ್ರಿಯರೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ಸೇವೆಗಾಗಿ ಒಂದೇ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಬರುವ ದಿನಗಳಲ್ಲಿ ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ, ಇದರ ಮೂಲಕ ಅನೇಕರು ರಕ್ಷಣೆ ಹೊಂದಲಿ. ಅವರೆಲ್ಲರೂ ಕೂಡ ನಮ್ಮ ಜೊತೆಲಿ ಪರಲೋಕ ರಾಜ್ಯಕ್ಕೆ ಬರಲಿ. ಯಾರು ಕೈ ಬಿಡಲ್ಪಡೋದು ಕರ್ತನಿಗೆ ಇಷ್ಟವಿಲ್ಲ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ಈ ವಾಕ್ಯಗಳು ಅವರಿಗೆ ಪ್ರಯೋಜನವಾಗಿರ್ತದೆ, ಅವರನ್ನ ಬಲಪಡಿಸ್ತದೆ ಎಂಬುದಾಗಿ ನಾವು ಕರ್ತನಲ್ಲಿ ನಂಬೋಣ ಪ್ರಿಯರೇ. ಆಮೇಲೆ ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.